ಮಾಡಿದೀನಿ ಮ್ಯಾಮ್. ಓಕೆ, ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಮ್ಯಾಮ್. ಶುರು ಮಾಡೋಣ. ಓಕೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಶ್ರೀ ಗುರುಭ್ಯೋ ನಮಃ. ಈಗ ನಾವು ಇವತ್ತಿನ ಸತ್ಸಂಗ ವಚನಾಮೃತ ಧಾರೆ ಇದರಲ್ಲಿ ಏನೇನು ನೋಡೋಣ. ಅಲ್ಲಮ ಪ್ರಭುಗಳ ಬಗ್ಗೆ ನಮ್ಮ ಒಂದು ಇದು ನಡೀತಾ ಇದೆ ಇವಾಗ. ಅಲ್ಲಮ ಪ್ರಭುಗಳು ಒಮ್ಮೆ ಅನುಭವ ಮಂಟಪದಲ್ಲಿ ಹೇಳ್ತಾರೆ, ಅವರು ಶೂನ್ಯ ಸಿಂಹಾಸನಕ್ಕೆ ಅವರನ್ನ ಪೀಠಾಧಿಪತಿಗಳಾಗಿ ಮಾಡ್ತಾರೆ ಅನುಭವ ಮಂಟಪದಲ್ಲಿ. ಅವಾಗ ಆ ಅನುಭವ ಮಂಟಪದಲ್ಲಿ ಎಲ್ಲರೂ ಒಂದೊಂದು ವಚನವನ್ನ ತಂದು ಹೇಳ್ತಾ ಇರ್ತಾರೆ. ಆ ವಚನವನ್ನ ಹೇಳ್ತಾ ಇರುವಾಗ ಎಲ್ಲರನ್ನು ಕೇಳ್ತಾರೆ ಅಲ್ಲಿ ಶರಣರನ್ನ. ಮಾತಾಡುವಾಗ ಏನ್ ಬರುತ್ತೆ ಅಂದ್ರೆ, ಏನಪ್ಪಾ ಈ ಅರ್ಥಾರ್ಥಿಗಳಾಗಿ ಇರ್ತಾರಲ್ಲ ಅವರಿಗೆ ಏನು ಅರ್ಥಾರ್ಥಿಗಳಾಗಿ ಇರ್ತಾರಲ್ಲ ಅವ್ರು ಏನ್ ಮಾಡ್ತಾರೆ ಸಂಸಾರ ಬಂಧದಲ್ಲಿ ಅಂತ ಬರುತ್ತೆ ವಿಷಯ. ಆವಾಗ ಅಲ್ಲಮ ಪ್ರಭು ಹೇಳ್ತಾರೆ, ಆಸೆಗೆ ಸತ್ತದು ಕೋಟಿ, ಆಮಿಷಕ್ಕೆ ಸತ್ತದು ಕೋಟಿ, ಹೊನ್ನು ಹೆಣ್ಣು ಮಣ್ಣಿಂಗೆ ಸತ್ತದು ಕೋಟಿ, ಗುಹೇಶ್ವರ ಸತ್ತವರ ನಾರನು ಕಾಣೆ ಅಂತ ಇದೆ. ಭೌತಿಕವಾಗಿ ನಾವು ಆಸೆ 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 ಆಸೆಗೆ ಅದ್ ಬೇಕು ಇದು ಬೇಕು, ಇದಕ್ಕೋಸ್ಕರ ಅದಕ್ಕೋಸ್ಕರ, ದೇಶಕ್ಕೋಸ್ಕರ, ಇನ್ನೊಂದಕ್ಕೋಸ್ಕರ, ಹೊನ್ನಿಗೋಸ್ಕರ, ಮನೆಗೋಸ್ಕರ, ಮಕ್ಳಿಗೋಸ್ಕರ ಮಾಡಿ 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 ಸತ್ರು ಕೋಟಿಗಟ್ಲೆ ಇಲ್ಲಿವರೆಗೂ. ಆಮಿಷ ಅಂತ ಅಂದ್ರೆ ಆಸೆ, ಒಂದು ಆಸೆ ತೋರ್ಸೋದು, ಅದನ್ನ ನೋಡಿ ಒಂದಿಷ್ಟು ಜನ ಸತ್ರು. ಹೊನ್ನು ಹೆಣ್ಣು ಮಣ್ಣಿಗೆ ಸತ್ತದು ಕೋಟಿ. ಹೊನ್ನು ಬೇಕು, ಹೆಣ್ಣು ಬೇಕು, ಮಣ್ಣು ಬೇಕು ಅಂತ ಸತ್ತದು ಕೋಟಿ. ಅದಕ್ಕೋಸ್ಕರ ಒದ್ದಾಡಿದ್ರು. ಇದೆಲ್ಲ ಭೌತಿಕವಾಗಿ ನಾವು ನೋಡುವಂಥದ್ದು. ಈಗ ಆಧ್ಯಾತ್ಮಿಕವಾಗಿ ನೋಡೋಣ ಏನಿದು. ಮನಸ್ಸೇನಾಗ್ತಾ ಇದೆ, ಪ್ರತಿ ಕ್ಷಣ ಆಸೆಗೆ ಮನಸ್ಸು ಸೋಲ್ತಾ ಇದೆ, ಆಮಿಷಕ್ಕೆ ಸೋಲ್ತಾ ಇದೆ ಪ್ರತಿ ಕ್ಷಣ. ಅದಕ್ಕೆ ಕೋಟಿ, ಇಲ್ಲಿ ಕೋಟಿ ಜನನೂ ಆಯ್ತು, ಕೋಟಿ ಜನ ಕೋಟಿಗಟ್ಲೆ ಇದೇ ಮಾಡ್ಕೊಂಡ್ ಬಂದ್ರು ಅಂತಾನು ಆಯ್ತು. ಮೊನ್ನೆ ಒಂದು ಅಡ್ವರ್ಟೈಸ್ ನೋಡ್ತಾ ಇದ್ದೆ, ಒಂದ್ ಯಾವ್ದೋ ಸೀರಿಯಲ್ ಟಿವಿಲಿ, ಮನೆ ಕಟ್ಟಬೇಕು, ಮದ್ವೆ ಮಾಡ್ಬೇಕು, ಹಂಗೆ ಹಿಂಗೆ ಅಂತೆಲ್ಲ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು. ಹಾಗಾದ್ರೆ ಬೇಸಿಕ್ ನೀಡ್ಸ್ ಅಲ್ಲಿ ಇರ್ಬಾರ್ದಾ? ಆಧ್ಯಾತ್ಮಿಕಕ್ಕೆ ಹೋಗಕ್ ಮುಂಚೆ ಫಸ್ಟ್ ವಸ್ತುಗಳ ಬಗ್ಗೆ ಮಾತಾಡೋಣ. ಏನು ಕಟ್ಟಬಾರ್ದಾ? ಮನುಷ್ಯಂಗೆ ಆಸೆ ಇರ್ಬಾರ್ದಾ? ಮನುಷ್ಯಂಗೆ ಆಸೆ ಇರಬೇಕು. ಆಸೆ ಅಂತ ಅಂದ್ರೆ ಒಂದು ನೀಡ್ಗೋಸ್ಕರ. ಆದ್ರೆ ಆರ್ಭಟವಾದ ಆಸೆ ಇಟ್ಕೋತೀವಲ್ಲ, ನಮ್ಮ ಏನದು ಮಿತಿಯನ್ನ ಮೀರಿದ್ದು, ಅದು ಹೇಗೆ ಸಲ್ಲದು? ಅದನ್ನೇ ಹೇಳಿರೋದು ಭಗವದ್ಗೀತೆಯಲ್ಲಿ, ಅದು ಸಲ್ಲದು. ಅವ್ರು ಮಾಡ್ತಿದ್ದಾರೆ, ನಮ್ ಲೆವೆಲ್ಲಿಗೆ ಮಾಡ್ಬೇಕಲ್ಲ. ಈ ಒಂದು ಧಾಟಿ ಇದೆ ನೋಡಿ, ನಮ್ಮ ಲೆವೆಲ್ಲಿಗೆ. ನಮ್ಮ ಲೆವೆಲ್ಲಿಗೆ ಅನ್ನೋದೊಂದೇನಿದೆಯಲ್ಲ, ಅದು ಮನುಷ್ಯನ ಅದೇ ಸಾಯಿಸೋದು.
ನಮ್ಮ ಲೆವೆಲ್. ಅಯ್ಯೋ ಅವ್ರು ಕೂಲಿ ಮಾಡ್ತಾರೆ, ಅವನೇ ಆ ತರ ಕಟ್ಟಿದಾನೆ, ನಮ್ಮ ಲೆವೆಲ್ಗೆ ಯಾವ ತರ ಕಟ್ಬೇಕು, ಅಲ್ಲೇ ಸಿಕ್ಕಾಕೊಳ್ಳೋದು. ಅಲ್ಲೇ ಜೀವಂತ ಶವ ಆಗೋಗ್ತಾನೆ ಮನುಷ್ಯ. ಅದೇ ರೀತಿ ಇಂಥದ್ ಬೇಕು ಬೇಕು ಬೇಕು, ಮಕ್ಳು ಬೇಕು, ಮರಿ ಬೇಕು, ಸಂಸಾರ ಬೇಕು, ಅದು ಬೇಕು, ಇದು ಬೇಕು, ಇದು ಬೇಕು, ಹುಟ್ಟದಾಗಿಂದ ಜನ್ಮಾಂತರ ಸಾಯೋವರ್ಗು ಅನ್ನಲ್ಲ, ಅಲ್ಲಿವರೆಗೂ ಸತ್ತದ್ದು ಕೋಟಿ. ಈಗ ಮನಸ್ಸಿಗೆ ಬರೋಣ. ಅರಿಷಡ್ ವರ್ಗಗಳ ಮೂಲ ಮನಸ್ಸು, ದೇಹ ಅಲ್ಲ. ದೇಹ ಅಲ್ಲ. ಇದೇ ಅಲ್ಲಮ್ಮ ಪ್ರಭು ಹೇಳಿದ್ರು, ಹೊನ್ನು ಮಾಯೆ ಎಂಬರು ಮಾಯೆ ಇಲ್ಲ, ಹೆಣ್ಣು ಮಾಯೆ ಎಂಬರು ಮಾಯೆ ಇಲ್ಲ, ಮಣ್ಣು ಮಾಯೆ ಎಂಬರು ಮಾಯೆ ಇಲ್ಲ. ಇವು ಮೂರು ಮಾಯೆ ಅಲ್ಲ. ಅದ್ರ ಜೊತೆ ಏನು ಅಂದ್ಕೊಳ್ಳುತ್ತಲ್ಲ ಮನಸ್ಸು, ಅದಪ್ಪ ಮಾಯೆ. ಅದ್ರ ಜೊತೆ ಒಂದು, ಫಾರ್ ಎಕ್ಸಾಂಪಲ್, ಈಗ ಅಧ್ಯಾತ್ಮಕ್ಕೆ ಹೋಗೋಣ. ಮನಸ್ಸು ಒಳಗೆ ಅಂತರಂಗದಲ್ಲಿ ಎಲ್ಲಿ ನಿಲ್ಲುತ್ತೆ? ಎಂದಾದ್ರೂ ಮನಸ್ಸು ಒಳಗೆ, ಹೊರಗೇನು ಹೇಳ್ಕೊಳಲ್ಲ ಬಿಡಿ, ಮನಸ್ಸೊಳಗೆ ಗುಹೇಶ್ವರ ನೀನೇ ಬೇಕು, ಶಿವಶಕ್ತಿ ನೀವೇ ಬೇಕು ಅಂತ ಎಷ್ಟು ಜನ ಆಗ್ತಿದೆ, ಎಷ್ಟು ಜನ ಸತ್ತಿದೀರ ಅದಕ್ಕೋಸ್ಕರ. ಸಿದ್ಧರಾಮನ್ ಕತೆ ಬರುತ್ತೆ. ಸಿದ್ಧರಾಮ ಕಥೆಯಲ್ಲಿ ಅವನಿನ್ನು ಪುಟ್ಟು ಬಾಲಕ, ಸಿದ್ಧರಾಮರಿನ್ನು ಪುಟ್ಟು ಬಾಲಕ. ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಭಕ್ತ ಅವನು ಸಿದ್ಧರಾಮ. ಶ್ರೀಶೈಲ ಬೆಟ್ಟಕ್ಕೆ ಹೋಗ್ಬಿಟ್ಟು ಹೇಳ್ತಾರೆ, ಹೋಗಪ್ಪ ಅಲ್ಲಿದಾನೆ ನಿನ್ ಮಲ್ಲಿಕಾರ್ಜುನ. ಹೌದಾ ಹೌದಾ, ಮಗು ಏನು ಭಾವದಲ್ಲಿ ಶಿವನ್ ರೂಪದಲ್ಲಿ ಬರ್ತಾನೆ ಅಂತ ಅದು. ಹೋಗ್ತಾನೆ ಶ್ರೀಶೈಲ ಬೆಟ್ಟಕ್ಕೆ ಹೋಗ್ತಾನೆ. ಅಲ್ಲಿ ಯಾರು ಮನುಷ್ಯರೇ ಕಾಣ್ತಾ ಇದ್ದಾರೆ, ಎಲ್ಲಿ ಕಾಣ್ತಿದ್ದಾನೆ ಮಲ್ಲಿಕಾರ್ಜುನ, ಮಲ್ಲಿಕಾರ್ಜುನ ಎಲ್ಲಿ ಅಂತ ಹುಡುಕ್ತಾನೆ, ಎಲ್ಲೂ ಕಾಣಲ್ಲ. ಅವರೆಲ್ಲ ಏನಂತಾರೆ, ಅಲ್ಲಿದೆ ಬಾರಪ್ಪ ಕರ್ಕೊಂಡ್ ಹೋಗ್ತೀವಿ ಅಂತ ಕರ್ಕೊಂಡ್ ಹೋಗ್ತಾರೆ. ಕರ್ಕೊಂಡ್ ಹೋದಾಗ ದೇವಸ್ಥಾನದೊಳಗ್ ಕರ್ಕೊಂಡ್ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಲಿಂಗು ಇದೆ. ಎಲ್ಲಿ ಮಲ್ಲಿಕಾರ್ಜುನ ಅಂತ ಕೇಳುತ್ತಾ ಪುಟ್ಟ ಮಗು ಬಾಲಕ. ಇದೇಪ್ಪ ಮಲ್ಲಿಕಾರ್ಜುನ, ನಿರಾಕಾರ ತತ್ವದಲ್ಲಿ ಲಿಂಗು ರೂಪದಲ್ಲಿದ್ದಾನೆ. ಇಲ್ಲ, ನನ್ನ ಮಲ್ಲಿಕಾರ್ಜುನನೇ ಬೇಕು, ನನಗೆ ಗುರುಗಳು ಹೇಳಿದ್ದಾರೆ ಮಲ್ಲಿಕಾರ್ಜುನ ಹಿಂಗಿರ್ತಾನಂತೆ, ಮುಗ್ಧತೆ. ಹಿಂಗೇ ಇದ್ದಾನೆ ನನ್ನ ಮಲ್ಲಿಕಾರ್ಜುನ. ಎಲ್ಲರೂ ಆ ದೇವಸ್ಥಾನ ತೋರಿಸ್ತಾರೆ, ದೇವಸ್ಥಾನದ ಹೊರಗ್ ಚಿತ್ರ ತೋರಿಸ್ತಾರೆ, ಒಳಗ್ ಲಿಂಗು ತೋರಿಸ್ತಾರೆ, ಅಷ್ಟೆ. ಎಲ್ಲ ಇದೆ ಅಪ್ಪ ಮಲ್ಲಿಕಾರ್ಜುನ. ನನ್ನ ಮಲ್ಲಿಕಾರ್ಜುನ ಬೇಕು, ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಅಂತ ಅಂದ್ಬಿಟ್ಟು ಬೆಟ್ಟ ತುದಿ ಹೋಗ್ಬಿಟ್ಟು ಮಲ್ಲಿಕಾರ್ಜುನ ನೀನೇ ಬೇಕು ಅಂತ ಹೇಳ್ಬಿಟ್ಟು, ಅವಾಗ ಸಾಕ್ಷಾತ್ ಶಿವ ಸಕಾರ ರೂಪದಲ್ಲಿ ಬಂದು ಆ ಮಗುನ ಇಟ್ಕೊಂಡು, ಬಾರೋ ಸಿದ್ಧರಾಮ, ನಾನು ಇಲ್ಲೇ ಇದ್ದೀನಲ್ಲ ಅಂತ ಹೇಳಿ, ಹೋಗು ನೀನ್ ಮಾಡೋಕ್ ಸೇವೆ ಅಂತ ಹೇಳಿ ಕಳಿಸ್ತಾನೆ. ಅವಾಗ ಸಮಾಧಾನ ಆಗುತ್ತೆ ಹುಡುಗಂಗೆ. ಇನ್ನೊಂದು ಕೋಳೂರು ಅಂತ ಒಂದು ಊರು, ಕೋಲೂರು. ಅಲ್ಲಿ ಇಬ್ರು ಗಂಡ ಹೆಂಡತಿ ಶಿವಭಕ್ತರು ಇರ್ತಾರೆ, ಪೂಜೆ ಮಾಡ್ತಾ ಇರ್ತಾರೆ. ಶಿವ ಪೂಜೆಯನ್ನ, ಒಂದು ಸಣ್ಣ ದೇವಸ್ಥಾನ. ಆ ದೇವಸ್ಥಾನದ ಪೂಜೆ ಮಾಡುವಾಗ ಅವರು, ಆ ಮಗು, ಅವ್ರಪ್ಪ ದಿವಸ ನೈವೇದ್ಯ ಎಲ್ಲ ಮಾಡ್ತಾ ಇರ್ತಾನೆ ದೇವಸ್ಥಾನ. ಅವಾಗ ಅವ್ರಪ್ಪ ಒಂದ್ಸರಿ ಎಲ್ಲೋ ಹೊರಗೆ ಹೋಗ್ಬೇಕಾಗುತ್ತೆ. ನೋಡಮ್ಮ ಒಂದ್ ಸ್ವಲ್ಪ ನೀನೇ ನೋಡ್ಕೊ ದೇವಸ್ಥಾನ ಇವತ್ತು ಅಂದ್ಬಿಟ್ಟು ಹೋಗ್ತಾನೆ. ಆ ಮಗು ಇವೆಲ್ಲ ಕಲ್ಪನೆ ಅಲ್ಲ, ನಡೆದಿರೋದು. ಆ ಮಗು ಏನ್ ಮಾಡುತ್ತೆ, ಹೋಗುತ್ತೆ, ಎಲ್ಲ ದೇವಸ್ಥಾನನೆಲ್ಲ ಶುಚಿ ಮಾಡಿ ಆಯ್ತು. ಅವ್ರ ತಾಯಿ ಪ್ರಸಾದವನ್ನ ಕೊಟ್ಟಿರ್ತಾಳೆ. ಶಿವ ಇದನ್ ತಿನ್ನಪ್ಪ, ನಮ್ಮಪ್ಪ ಹೇಳಿದ್ದಾರೆ. ಅವಾಗ ಅವಳು ಇಲ್ಲ ಇಲ್ಲ, ಸ್ವಲ್ಪ ಹೊತ್ತು ನೋಡ್ತಾಳೆ.
ಏನೂ ಆಗ್ತಾ ಇಲ್ಲ, ಅದ್ ನೈವೇದ್ಯನೇ ತಿಂತಾನೆ ಇಲ್ಲ ಶಿವ. ಇನ್ನ ಒಂದ್ ಸ್ವಲ್ಪ ಹೊತ್ತು ಅರ್ಧ ದಿವ್ಸ ಕಾಯ್ತಾಳೆ, ಅರ್ಧ ಗಂಟೆ ಕಾಯ್ತಾಳೆ. ಹಠ ಮಾಡ್ಕೊಂಡ್ ನೀನ್ ಕುತ್ಕೊಂಡ್ಬಿಡ್ತಾಳೆ. ತಟ್ಟೆಲಿ ಇದ್ದಿದ್ ಪ್ರಸಾದ ಖಾಲಿ ಆಗುತ್ತೆ. ಅವಾಗ ಅವಳು, ಹಾ ಶಿವ ನೀನೇ ತಿಂದಿರೋದಲ್ವಾ, ಒಳ್ಳೇದಾಯ್ತು. ಆದ್ರೆ ನೀನು ಯಾವ ರೂಪದಿಂದ ಬಂದ್ ತಿಂತಾ ಇದೀಯಾ ಅಂತ ಅಂತಾಳೆ. ಆಯ್ತು, ಮನೆಗ್ ಬರ್ತಾಳೆ. ಮನೆಗ್ ಬಂದಾಗ ಅವ್ರಮ್ಮ ಕೇಳ್ತಾಳೆ, ಎಲ್ಲೋಯ್ತು ತಟ್ಟೆ ಅಂತ. ನೈವೇದ್ಯ ಮಾಡಕ್ ಕೊಟ್ಟಿದ್ಯಲ್ಲಮ್ಮ ಅಂತ ಹೇಳ್ತಾರೆ. ಅವ್ರಮ್ಮ, ಅಯ್ಯೋ ಮಗು ತಿಂದಿರ್ತಾಳೆ, ಹಶ್ವಾಗಿರ್ಬೋದು, ಎಲ್ಲೋ ಲೇಟ್ ಆಯ್ತಲ್ಲ ಬರೋದು, ತಿಂದಿದ್ದಾಳೆ ಅಂತ ಏನ್ ಹೆಚ್ಚೇನು ಕೇಳಕ್ ಹೋಗ್ಲಿ. 2ನೇ ದಿವಸ ಏನಾಗುತ್ತೆ, ಮತ್ತದೇ ಕ್ರಿಯೆ, ಪ್ರಸಾದ ತಿಂತಾನೆ ಶಿವ. ಅವಾಗ ಆ ತಾಯಿ ಮತ್ತೆ ಕೇಳ್ತಾಳೆ, ಅವಾಗ ತಂದೆನೂ ಇರ್ತಾನೆ, ಎಲ್ಲಮ್ಮ ಪ್ರಸಾದ? ನೈವೇದ್ಯ ಮಾಡ್ದೆ ಶಿವಂಗೆ, ಶಿವ ತಿಂದ್ ಹೋದ ಅಂತ. ಅವಾಗ ಅಮ್ಮಂಗ್ ತುಂಬಾ ಕೋಪ ಬರುತ್ತೆ. ನಿಜ ಹೇಳು, ನೀನೇ ತಿಂದ್ಬಿಟ್ಟು, ನೆನ್ನೆನು ನಾನ್ ನೋಡ್ದೆ, ನೀನೇ ತಿಂದ್ಬಿಟ್ಟು ಇವಾಗ ಶಿವ ತಿಂದ ಅಂತೀಯ ಅಂತ. ಅವ್ರ ತಂದೆನೂ ಬರ್ತಾನೆ. ಅವಾಗ ಅವನು ಕೇಳ್ತಾನೆ, ಏನಮ್ಮ ಅಮ್ಮ ಏನ್ ಹೇಳ್ತಾ ಇದ್ದಾರೆ? ಹಿಂಗೆ ಶಿವ ಪ್ರಸಾದ ತಿಂದ, ಮತ್ತೆ ಅಮ್ಮ ನಾನೇ ತಿಂದೆ ಅಂತ ಹೇಳ್ತೀರಿ. ಅಪ್ಪನು ಕೇಳ್ತಾನೆ ಜೋರಾಗಿ, ನೀನ್ ಸುಳ್ಳು ಹೇಳ್ತಿದೀಯಾ, ನೀನು ನೀನ್ ಸುಳ್ಳು ಹೇಳ್ತಾ ಇದೀಯ ಅಲ್ವಾ ಅಂತ ಅಂದ್ಬಿಟ್ಟು ಇಬ್ರು ಅವನು ಬೈತಾನೆ ಚೆನ್ನಾಗಿ. ಮಗುಗ್ ತುಂಬಾ ನೋವಾಗುತ್ತೆ. ನೀನೇ ತಿಂದ್ಬಿಟ್ಟು ಪ್ರಸಾದನ ಶಿವ ತಿಂದ ಅಂತ ಅನ್ಕೊಂಡ್ ಬರ್ತಾ ಇದೀಯ. ಆಗ ಅವಳೇನ್ ಮಾಡ್ತಾಳೆ, ಸರಿ ನನಗ್ 3ನೇ ದಿವ್ಸ ನಡಿ, ನೀನ್ ತಿನ್ಸು, ನಾನ್ ನೋಡ್ತೀನಿ, ನೋಡೋಣ ಅಂತ ಬರ್ತಾನೆ. ಅವಾಗ ಅವತ್ತು ಅವಳು ಪ್ರಸಾದ ಇಟ್ಟು, ನೋಡಪ್ಪ ಶಿವ, ನೀನ್ ತಿಂತೀಯಾ, ನಾನ್ ಮನೇಲಿ ನೀನ್ ತಿಂದೆ ಅಂದ್ರೆ ಯಾಕೆ ಹೊಡಿತಾರೆ ಬೈತಾರೆ ನನಗ್ ಗೊತ್ತೇ ಆಗ್ಲಿಲ್ಲ ಶಿವ ಅಂತ ಕೇಳ್ತಾಳೆ. ಅವಾಗ ಅವಳು ಆ ಅವತ್ ಶಿವ ಬಂದ್ ತಿನ್ನೋದೇ ಇಲ್ಲ. ಅವಳಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ಏನು ಶಿವ ನೀನ್ ಹಿಂಗೆ, ಏನು ಶಿವ ನಿಂದ್ ಕತೆ, ಯಾಕೆ ಹಿಂಗ್ ಬಂದ್ ತಿಂತಾ ಇಲ್ಲ ನೋಡು, ನಾನು ಅಪ್ಪ ಅಮ್ಮಂಗೆ ಸುಳ್ಳು ಹೇಳಿದ್ನ, ನಾನ್ ಯಾಕೆ ಸುಳ್ಳು ಹೇಳಿ ಶಿವ, ನೀನ್ ಯಾಕೆ ತಿಂತಾ ಇಲ್ಲ ಅಂತ. ಅಷ್ಟೊತ್ತಿಗೆ ಏನಾಗುತ್ತೆ, ಅವ್ರಪ್ಪ, ಸುಳ್ಳು ಹೇಳ್ತೀಯ ನೀನು ದೇವ್ರ ಮುಂದೆ ನಿಂತ್ಕೊಂಡು ಅಂತ ಮರೇಲಿದ್ದವನು ಬಂದು ಅವಳ ಜುಟ್ಟನ್ ಹಿಂಗ್ ಹಿಡಿಯಕ್ ಹೋಗ್ತಾನೆ. ಅಷ್ಟೊತ್ತಿಗೆ ಅವಳು, ಇನ್ನೇನ್ ಬರೋಷ್ಟೊತ್ತಿಗೆ ಅವಳಿಗೆ ತುಂಬಾ ಬೇಜಾರಾಗ್ಬಿಟ್ಟು ತಲೆಯನ್ನ ಲಿಂಗಕ್ಕೆ ಹಿಂಗ್ ಹೊಡ್ದು ನೀನ್ ತಿನ್ಲಿಲ್ಲ ಅಂದ್ರೆ ನಾನ್ ಏನೂ ಮಾಡಲ್ಲ ಅಂದ್ಬಿಟ್ಟು, ಆಗ ಶಿವ ಅವಳನ್ನ ಹಾಗೆ ಕರ್ಕೊಂತಾನೆ. ಅವಳ ಜುಟ್ಟಷ್ಟೇ, ಅವ್ರ ತಂದೆ ಹಿಂಗ್ ಜುಟ್ಟು ಇಟ್ಕೊಳ್ತಾನೆ, ಜುಟ್ಟಷ್ಟೇ ಉಳಿಯುತ್ತೆ. ಅದೇ ರೀತಿ ಇನ್ನೊಂದು ಕಥೆಯಲ್ಲಿ ಧ್ರುವನ್ ಕಥೆಯಲ್ಲಿ ಅವ್ರ ತಾಯಿ ಏನ್ ಹೇಳ್ತಾಳೆ, ಮಲ್ತಾಯಿ ಇರ್ತಾಳೆ. ಆ ಮಲ್ತಾಯಿನ ರಾಜ ತುಂಬಾ ಇಷ್ಟಪಡ್ತಿರ್ತಾನೆ, ಮಲಮಗನ್ನ ತೊಡೆ ಮೇಲೆ ಕೂರ್ಸ್ಕೊಂಡ್ರು. ಇವನು ಹೋಗ್ ಕೂರಕ್ ಹೋದಾಗ ಆ ಬೇಡ ನೀನ್ ಕೂರ್ಬೇಡ ಅಂತ ಮಲತಾಯಿ ದಬ್ತಾಳೆ. ಯಾಕೆ ಅಂತ, ಯಾಕೆ ನೀನು ನನ್ನ ಹೊಟ್ಟೆಲ್ ಹುಟ್ಟಬೇಕಿತ್ತು, ಅವಾಗ ಕೂರ್ಬೋದಿತ್ತು, ಇವಾಗ ಕೂರಕ್ ಆಗಲ್ಲ ಅಂತ. ಅವ್ರ ಅಮ್ಮಂಗ ಅವ್ನ ಅಳ್ತಾ ಕೇಳ್ತಾನೆ, ಯಾಕಮ್ಮ ಹಿಂಗ್ ಮಾಡಿದ್ರು, ಯಾಕಮ್ಮ ಹಿಂಗೆ, ನನಗ ಅಪ್ಪ ಹಿಂಗ್ ಮಾಡಿದ್ರಲ್ಲ, ಯಾಕೆ ಮಲ್ತಾಯಿ ಹಿಂಗಂದ್ಲು. ಅದಕ್ಕೆ ಅವ್ರಮ್ಮ ಅಂತಾಳೆ, ಅಲ್ಲಪ್ಪ ನೀನು ಬರೀ ನಿನ್ ತಂದೆ ತೊಡೆ ಮೇಲೆ ಕೂರಕ್ ಹಿಂಗ್ ಮಾಡ್ತಿದ್ಯಲ್ಲ, ಈ ನಿಮ್ ತಂದೆನ ಯಾರು ರಾಜನನ್ನಾಗ್ ಮಾಡಿರೋದು, ಯಾರು ಹೇಳು, ಅತಿ ದೊಡ್ಡ ಒಂದು ಶಕ್ತಿ ಇದನ್ನಲ್ಲ ನಾರಾಯಣ, ನಾರಾಯಣನ್ ತೊಡೆ ಮೇಲೆ ನೀನ್ ಕೂತ್ಕೋಬೇಕು, ನಾರಾಯಣನೇ ನಿನ್ ಎಲ್ಲರ ಅಪ್ಪ ನಾರಾಯಣ, ಇವ್ರಿಗಿಂತ ದೊಡ್ಡ ಅಪ್ಪ ಅವನು ನಾರಾಯಣ, ಈ ಅಪ್ಪನ ಮೇಲೆ ಕೂರ್ಲಿಲ್ಲ ಅಂದ್ರೇನು. ಅವಾಗ ಆ ಮಗು ಕೇಳಕ್ ಧ್ರುವ, ಸರಿ ಹಾಗಾದ್ರೆ ನಾರಾಯಣ ಎಲ್ಲಿ ಸಿಗ್ತಾನೆ, ನಾರಾಯಣನ ದೇವಲೋಕದಲ್ಲಿ ಸಿಗ್ಬೋದಪ್ಪ ನಾರಾಯಣ, ಎಲ್ಲೋ ರಾಜ್ಯದಿಂದ ಹೊರಗೆಲ್ಲೋ ಕಾಡಲ್ಲಿ ಇರ್ತಾನ ನಾರಾಯಣ, ಇಲ್ಲೆಲ್ಲ ಸಿಗ್ತಾನ ಅಂತ ಮುಗ್ಧವಾಗ ಅವಳು ಉತ್ತರ ಕೊಡ್ತಾಳೆ. ಹುಡುಗ ಹೊರಟೇ ಬಿಡುತ್ತೆ, ನಾರಾಯಣ ಬೇಕು, ನಾರಾಯಣ ನಾರಾಯಣ ಅಂತ ಕಾಡು ಹೋಗುತ್ತೆ. ಕಾಡಲ್ಲಿ ಹೋದಾಗ ಆ ಎದುರಿಗೆ ಎಲ್ಲ ಊಟ ಬಿಡುತ್ತೆ, ತಿಂಡಿ ಬಿಡುತ್ತೆ, ಊಟ ಬೇಡ ತಿಂಡಿ ಬೇಡ, ಕಾಡಲ್ಲಿ ಬರಿಗಾಲಲ್ಲಿ ರಾಜನ್ ಮಗ ಆಗಿ ಬೆಳೆದವನು ಹೊರಟು ಬಿಡ್ತಾನೆ ಕಾಡಿಗೆ.
ದಾರಿಲಿ ನಾರದ್ರು ಸಿಗ್ತಾರೆ. ನಾರದ್ರು ಸಿಕ್ಬಿಟ್ಟು, ಏನಪ್ಪಾ ಏನ್ ಬೇಕು ನಿನ್ಗೆ? ನನಗೆ ಹಿಂಗೆಲ್ಲ ಆಯ್ತು, ನನ್ಗ್ ನಾರಾಯಣ ಬೇಕು. ನಾರಾಯಣ ಬೇಕಾ? ಒಂದ್ ಕೆಲ್ಸ ಮಾಡು, ನೀನ್ ಹಿಂಗೆಲ್ಲ ಹಶುವು ಬಿಟ್ಟು ನಿದ್ದೆ ಬಿಟ್ಟು ಹಿಂಗ್ ಓಡಾಡಿ ಹಿಂಗಾದ್ರೆ ನಾರಾಯಣ ಬಂದ್ರೆ ನೀನ್ ಹೆಂಗೆ ಶಕ್ತಿನೇ ಇರಲ್ಲಲ್ಲ ನಿನಗೆ. ಒಂದ್ ಕೆಲ್ಸ ಮಾಡು ಅಂದ್ಬಿಟ್ಟು ಅವ್ನಿಗೆ ಹಣ್ಣು ಹಂಪಲು ಎಲ್ಲ ಕೊಟ್ಟು, ನೋಡಿ ಒಂದ್ ತಿನ್ನು, ತಿನ್ಕೊಂಡು ಓಂ ನಮೋ ಭಗವತೆ ವಾಸುದೇವಾಯ ಅಂತ ಅಂದ್ಬಿಟ್ಟು ನೀನು ಜಪ ಮಾಡು, ಧ್ಯಾನ ಮಾಡು, ಅವ್ನ್ ಬಂದೇ ಬರ್ತಾನೆ ಅಂತ ಹೇಳಿ. ಅವ್ರು ಹೇಳಿದ್ದೇ ತಡ ಧ್ರುವ ಕುತ್ಕೊಂಡ್ಬಿಡ್ತಾನೆ. ಗಾಳಿ ಮಳೆ ಏನು ನೋಡಲ್ಲ. ಒಂದು ಕಟ್ಟೆ ಮೇಲೆ ಕುತ್ಕೊಂಡು ಕಾಡಲ್ಲಿ ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ ಅಂತ ಮಂತ್ರವನ್ನ ಹಗ್ಲು ರಾತ್ರಿ ಜಪ ಮಾಡಕ್ ಶುರು ಮಾಡಿ. ಮಳೆ ಚಳಿ ರಾತ್ರಿ ಹಗ್ಲು ಅನ್ನೋದೇನು ನೋಡಲ್ಲ, ಒಂದೇ ಗುರಿ. ಇವೆಲ್ಲಾನು ನಾವು ಕೇಳಿದೀವಿ. ಎಲ್ಲೋಗಿದೆ ಇವೆಲ್ಲ? ಅದ್ರಲ್ಲೂ ನೋಡಿ ಮಕ್ಕಳು ವಯಸ್ಸಲ್ಲಿ ಕೇಳಿದೀವಿ ಇದನ್ನ, ದೊಡ್ಡವರಲ್ಲೂ ಕೇಳಿದೀವಿ ಇದನ್ನ. ದೊಡ್ಡವ್ರ ಕಥೆಗಳು ಇದೆ, ನನ್ಗೆ ಇವಿಷ್ಟು ಹೇಳಿದೆ. ಯಾಕೆ? ನಾವು ಇಷ್ಟು ವರ್ಷದಲ್ಲಿ ಎಂದು ತಂದೆ ನೀನ್ ನನಗ್ ಸಿಗ್ಲಿಲ್ಲ ಅಂತ ಕಣ್ಣೀರ್ ಹಾಕಿದೀವಿ, ಅಥವಾ ಶಿವ ಸಿಗ್ಲಿಲ್ಲ ನನಗೆ ಅಂತ ಸೂಸೈಡ್ ಯಾರ್ ಮಾಡ್ಕೊಂಡಿದೀವಿ, ಅಥವಾ ಶಿವನ್ಗೋಸ್ಕರನೇ ಜೀವ ತೆಯ್ದು ಸತ್ತೆ ಇವತ್ ನಾನ್ ಸತ್ತಿದ್ದೆ ಶಿವನ್ಗೋಸ್ಕರ ಅಂತ ಯಾರ್ ಮಾಡಿದೀವಿ? ಯಾಕೆ ಆಗಲ್ಲ ನಮಗೆ? ಪ್ರತಿ ಕ್ಷಣ ಮೋಹ ಮೋಹ ಮೋಹ. ನಮಗ್ ಸಫರಿಂಗ್ ಆಗ್ತಿದೆ ಅಂತ ಅಂದ್ರೆ ಮೋಹ. ಸಫರಿಂಗ್ ಆಗ್ತಿದೆ ಮೋಹ. ನ್ಯಾಚುರಲ್ ನೀಡ್ಸ್ ಇದೆ. ನೀಡ್ಸ್ಗೆ ಎಷ್ಟ್ ಬೇಕೋ ಅಷ್ಟ್ ಭಗವಂತ ಕೊಡ್ತಿದ್ದಾನೆ. ನಮ್ದು ಹೇಳಿದ್ನಲ್ಲ ಲೆವೆಲ್, ಅಲ್ಲಿ ಮುಳುಗ್ ಹೋಗಿದೀವಿ ಹೊರ್ತು ಮಕ್ಳನ್ನ ಓದ್ಸೋದಕ್ಕೂ ಲೆವೆಲ್ ಬೇಕು, ಮನೆ ಕಟ್ಸೋದಕ್ ಲೆವೆಲ್ ಬೇಕು, ಜೀವನ ಮಾಡೋದಕ್ ಲೆವೆಲ್ ಬೇಕು, ಮದ್ವೆ ಮಾಡಕ್ ಲೆವೆಲ್ ಬೇಕು, ಎಲ್ಲದನ್ನು ಲೆವೆಲ್ ಲೆವೆಲ್ ಲೆವೆಲ್, ಕಾರ್ಗಳಲ್ಲಿ ಲೆವೆಲ್, ಎಲ್ಲದು ಮಾಡ್ಕೊಂಡು ಗುಹೇಶ್ವರ ನಿಮಗಾಗಿ ಸತ್ತವ ನಾರನೂ ಕಾಣ. ಎಷ್ಟು ವ್ರತ ಜಪಗಳನ್ನ ಮಾಡ್ತೀವಿ, ತಪನ್ ಮಾಡ್ತೀವಿ, ಇಲ್ಲ ಅಂತಲ್ಲ. ಆದ್ರೆ ಮನಸ್ಸು ಯಾವ್ದಕ್ ಮಾಡ್ತಿದೆ ಅದನ್ನ ಅಂತರಂಗಿಕವಾಗಿ ಕೇಳ್ಕೊಳ್ಳಿ. ಆಧ್ಯಾತ್ಮ ತತ್ವನೇ ತಗೊಳ್ಳೋಣ, ಕೇಳ್ಕೊಳ್ಳಿ. ಏನಕ್ಕೆ ಮಾಡ್ತೀವಿ? ಏನಕ್ ಮಾಡಿದೀವಿ? ಸಣ್ಣವರಿದ್ದಾಗ ಓದಕ್ಕೆ, ಬೆಳೀತಾ ಬೆಳೀತಾ ಇನ್ನೊಂದಿಷ್ಟು ತಂದೆ ತಾಯಿ ಆರೋಗ್ಯಕ್ಕೆ, ಇನ್ನೊಂದಿಷ್ಟು ದೊಡ್ಡವರಾದ್ರೆ ಮದುವೆಗೆ ಒಳ್ಳೆ ವರ ಬೇಕು ಅಂತ, ಅದಾದ್ಮೇಲೆ ದೋಷಗಳು ಕಾಯಿಲೆಗಳು ಬಂದ್ರೆ ಆರೋಗ್ಯಕ್ಕೋಸ್ಕರ ದೋಷಗಳ ನಾಶ ಆಗ್ಲಿ ಅನ್ಬಿಟ್ಟು ಪೂಜೆ ಪುನಸ್ಕಾರಗಳು, ದೇವಸ್ಥಾನ ತೀರ್ಥಕ್ಷೇತ್ರಗಳು, ಅದು ಸಿಗ್ಲಿ ಇದು ಸಿಗ್ಲಿ ಇದು ಸಿಗ್ಲಿ ಅದು ಸಿಗ್ಲಿ, ಮಕ್ಳಿಗ್ ಸಿಗ್ಲಿ, ಕಡೆಗ್ ಮಕ್ಳಿಗೆಲ್ಲ ಆದ್ರೂನು ಮಕ್ಳು ಲೈಫಿಗ್ ಸಿಗ್ಲಿ, ಮಕ್ಳು ಲೈಫ್ ಎಲ್ಲ ಆದ್ಮೇಲೆ ಮೊಮ್ಮಕ್ಳದ್ ಲೈಫು ಸಿಗ್ಲಿ. ಗುಹೇಶ್ವರ ನಿಮಗಾಗಿ ಸತ್ತವ ನಾರನೂ ಕಾಣೆ ಅಂತ ಹೇಳ್ತಾರೆ. ಇಲ್ಲಿ ಮನಸ್ಸಿಗೆ ಹೋಗಿದ್ರೆ, ನಾವು ಅಂತರಾಳ ತತ್ವಕ್ಕೆ ಹೋದ್ರೆ ಕಡೆಗೆ ಒಂದು ಉಳಿಯುತ್ತೆ ನಮಗೆ, ಮುಕ್ತಿ ಬೇಕು ಅಂತ. ಅದ್ರಲ್ಲೂ ಸ್ವಾರ್ಥತೆ. ಯಾಕೆ ಮುಕ್ತಿ ಬೇಕು? ಅಯ್ಯಪ್ಪ, ಬೆಡ್ ರಿಡನ್ ಆಗೋದ್ ಯಾರಿಗ್ ಬೇಕಪ್ಪ, ಅದಕ್ಕೋಸ್ಕರ ಮುಕ್ತಿ ಬೇಕು. ಅದೇನಪ್ಪಾ ಅಂದ್ರೆ ಸತ್ವಗುಣದ ಆಸೆ. ಅದು ಸತ್ವಗುಣದ ಆಸೆ. ಅಲ್ಲಿಗೆಲ್ಲ ಬಿಟ್ಟು ಅವನು ನನಗ್ ಸಾಕಪ್ಪ ಇದು, ಆ ತರನಾರು ಎಷ್ಟು ಜನ ಬರ್ತಾರೆ. ಅಪ್ಪ ನನಗೆಲ್ಲ ಸಾಕು, ಇದು ಎಲ್ಲಾ ಮಾಡಿದೀನಿ, ಎಲ್ಲ ಆಯ್ತು ನನ್ಗೆ, ಎಲ್ಲ ಆಯ್ತು ನನ್ಗೆ. ತಂದೆ. ಇನ್ನ ಕೆಲವ್ರು ಇರ್ತಾರೆ, ಎಲ್ಲಾ ಆಯ್ತು ನಂದು, ಎಲ್ಲಾ ಮುಗೀತು ಅಂತ ಹೇಳ್ಕೊಂಡು ಓಡಾಡ್ತಿರ್ತೀವಿ. ಆದ್ರೆ ಒಳಗೆ ಒಂಚೂರು ಯಾರ್ಗಾರು ಏನಾರಾದ್ರೆ, ಮಕ್ಳಿಗೋ ಮೊಮ್ಮಕ್ಳಿಗೋ ಆಕಾಶ ಭೂಮಿನೇ ಒಂದು ಮಾಡ್ಕೊಂಡಷ್ಟು ಸಫರಿಂಗ್. ಯಾಕೆ? ಮನದ ಮುಂದೆಳ ಮಾಯೆ ಅದು. ಹೊನ್ನು ಮಾಯೆಯಲ್ಲ, ಹೆಣ್ಣು ಮಾಯೆಯಲ್ಲ, ಮಣ್ಣು ಮಾಯೆಯಲ್ಲ, ಮನದ ಮುಂದಿರುವ ಆಸೆ ಮಾಯೆನಪ್ಪ. ಆ ಮಾಯೆ, ಅದಕ್ಕೋಸ್ಕರ ಸತ್ತಿದಿರಲ್ಲ. ನಿನಗಾಗಿ ಗುಹೇಶ್ವರ ನಿಮಗಾಗಿ ಸತ್ತವರ ನಾರನೂ ಕಾರಣ ಅಂತ ಹೇಳ್ತಾರೆ. ಇಲ್ಲಿ ಮಾನಸಿಕವಾಗಿ ಹೇಳ್ತಾರಲ್ವ, ಏನದು ಹೋದ್ ವಚನದಲ್ಲಿ ಹೇಳಿದ್ವಲ್ವ,
ಜಾಗೃತ ಸ್ವಪ್ನ ಸುಷುಪ್ತಿಯಲ್ಲಿ ನಿನ್ನ ನೆನೆದಿದ್ದೊಡೆ ತಲೆದಂಡ ತಲೆದಂಡ ತಲೆದಂಡ. ಹಾಗೆ ಗುಹೇಶ್ವರ ನೀನೇ ಬೇಕು, ನೀನೇ ಬೇಕು ಅಂತ ಯಾವಾಗ ಕಣ್ಣೀರ್ ಹಾಕಿದೀವಿ, ಯಾವಾಗ ಕೇಳ್ಕೊಂಡಿದೀವಿ, ಯಾವಾಗ ಗುಹೇಶ್ವರನಿಗೋಸ್ಕರ ಮನಸ್ಸು ತಪ್ಪಿಸಿ ಗುಹೇಶ್ವರನನ್ನು ಹೊಂದಿದೆ ಅಂತ ಇದನ್ನ ಕಳಕಳಿಯಿಂದ ಹೇಳ್ಕೊಳ್ತಾರೆ ಅಲ್ಲಮ ಪ್ರಭು. ಯಾಕೆ ಮೋಹದಿಂದ ಹೊರಗ್ ಬರಕ್ಕಾಗಲ್ಲ? ಎಲ್ಲಿ ಮೋಹ ಕಟ್ಟಾಕಿದೆ? ಗುಹೇಶ್ವರ ಶಿವನ್ಗೋಸ್ಕರ ತಂದೆ ಮುಕ್ತಿ ಕಾಣ್ಬೇಕು. ಒಂದ್ಸರಿ ವಿವೇಕಾನಂದ್ರಿಗೆ ರಾಮಕೃಷ್ಣ ಪರಮಹಂಸರು, ಅವನು ಅವ್ರ ತಂದೆ ತೀರೋಗ್ಬಿಡ್ತಾರೆ, ಓದ್ತಾ ಇರ್ತಾನೆ, ಮನೇಲಿ ತುಂಬಾ ಬಡತನ. ಅವಾಗ ರಾಮ ಹೊಲ್ಸ್ಕೊಂಡಿರ್ತಾರೆ. ಅಪ್ಪ ಬಾರೋ ಇಲ್ಲಿ ವಿವೇಕ ಅಂತ ಹೇಳ್ಬಿಟ್ಟು, ನರೇಂದ್ರ ಅಂತ ಅವನ ಹೆಸರು, ಬಾ ನರೇಂದ್ರ, ನಾನೀಗ ದೇವಿಯನ್ನ ಪೂಜೆ ಈಗ ತಾನೇ ಮಾಡಿದೀನಿ, ನೀನ್ ಹೋಗು, ನಿನ್ಗೇನ್ ಬೇಕೋ ಕೇಳ್ಕೊ. ಅವ್ರು ಹೋಗ್ತಾರೆ ಒಳಗೆ, ನೋಡ್ಬಿಟ್ಟು ವಾಪಸ್ ಬರ್ತಾರೆ. ಏನಪ್ಪಾ ಕೇಳ್ಕೊಂಡೆ? ನನ್ಗಲ್ಲಿ ಒಳಗ್ ಹೋದ್ ಕೂಡ್ಲೆ ಏನು ಕೇಳಂಗಾಗ್ಲಿಲ್ಲ, ಬಂದ್ಬಿಟ್ಟೆ. ಬೈತಾರೆ, ನೋಡು ಇಂಥದ್ ಎಲ್ಲೂ ಸಿಗಲ್ಲ, ಹೋಗ್ ಕೇಳು. ಮತ್ತೆ ಒಳಗ್ ಹೋಗ್ತಾರೆ, ಅಮ್ಮ ಭಕ್ತಿದು ಮುಕ್ತಿದು ಅಂತ ಅನ್ಕೊಂಡ್ ವಾಪಸ್. ಏನಪ್ಪಾ ಕೇಳ್ದೆ? ಅಪ್ಪ ಭಕ್ತಿ ಮತ್ತೆ ಮುಕ್ತಿಯನ್ನ ಕೇಳಿದೆ ನಾನು. ಅಯ್ಯೋ ನಿನಗ ಅದು ಗೊತ್ತಿಲ್ಲ, ಆದ್ರೆ ಈಗ ನಿನಗ್ ಏನ್ ಬೇಕು ನೋಡು, ನಿನ್ ತಮ್ಮ ತಂಗಿ ತಾಯಿ ಎಲ್ಲ ಒದ್ದಾಡ್ತಿದಾರ ಬಡತನದಿಂದ, ಹೋಗ್ ಕೇಳ್ಕೊ ಈ ಸರಿ ಮರೀದೆ ಅಂತ ರಾಮಕೃಷ್ಣ. ಇದು ಮೂರನೇದು, ಇದು ಕೊನೆ, ಇದು ಹೋಗ್ ಕೇಳ್ಕೊ. ಒಳಗ್ ಹೋಗ್ತಾರೆ, ಸೈಲೆನ್ಸ್ ಆಗಿರ್ತಾರೆ. ಮಾ ಭಕ್ತಿದೋ ಮುಕ್ತಿದೋ ಅಂದ್ಬಿಟ್ಟು ಇನ್ನೊಂದ್ ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿ ಕುತ್ಕೊಂಡು ಎದ್ಬಿಡ್ತಾರೆ. ಅವಾಗ ರಾಮಕೃಷ್ಣ ಪರಮಹಂಸರು, ನಿನಗೆ ಅದೇ ಅಲ್ವಾ ಬೇಕು, ಬಾ ಅಂತೇಳಿ ಕರ್ಕೊಂಡು. ಹಾಗೆ ಗುಹೇಶ್ವರನಿಗೋಸ್ಕರ ಅಂದ್ರೆ ಶಿವನಿಗೋಸ್ಕರ, ಶಿವತತ್ವ ಬೇಕು ಅಂತ ನಾವು ಯಾವಾಗ ಕೇಳಿದೀವಿ, ಯಾವಾಗ ಹೇಳ್ಕೊಟ್ಟಿದೀವಿ ಮಕ್ಕಳಿಗೆ? ಇನ್ನೊಂದು ಆಶ್ಚರ್ಯಕರವಾದ ನಾನೇನ್ ನೋಡಿದ್ದೀನಿ ಅಂದ್ರೆ, ಶಿವತತ್ವದಲ್ಲಿ ಒಂದಾಗುವ ಸ್ಥಿತಿ ಯಾರಿಗೂ ಬೇಡ. ಶಿವತತ್ವವನ್ನ ಭಾವತತ್ವದಲ್ಲಿ ಸುಖವಾಗಿರ್ಲಿಕ್ಕೆ ಉಪಯೋಗಿಸ್ಕೊಂತಾರೆ. ಅದೇ ಸದ್ಗುರುಗಳ ಹತ್ರ ಹೋದ್ರೆ ಅದೇ ಕೆಲಸ ಮಾಡೋದು 90% ಜನ. ಸದ್ಗುರುಗಳ ಹತ್ರ ಹೋಗೋದು ಭಾವಲೋಕ ಭವ ಸಂಸಾರದಲ್ಲಿ ಚೆನ್ನಾಗಿರ್ಬೇಕು ಅಂತೇಳಿ ಅದನ್ನ ಉಪಯೋಗಿಸೋದು. ಆದ್ರೆ ಮನದೊಳಗಿನ ಮಾಯೆಯನ್ನ ಹರಿದು ಗುಹೇಶ್ವರ ನೀನೇ ಬೇಕು, ಶಿವ ನೀನಿರು ನನ್ ಜೊತೆಗೆ. ಅದಕ್ಕೆ ಒಂದು ಪ್ರಮೇಯ ಇದೆ. ಒಬ್ರಿದ್ರು, ಅವರು ಲಲಿತಾ ಸಹಸ್ರನಾಮನ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು. ಒಂದ್ಸರಿ ದೇವ್ರು ನಿಮ್ ಮುಂದೆ ಪ್ರತ್ಯಕ್ಷ ಆದ್ರೆ ಏನ್ ಕೇಳ್ತೀರಾ? ನಾವದು ಇದು ಇದು ಅದು ಅದೇ ಮುಗಿಯೋದೇ ಇಲ್ವಲ್ಲ, ಎಲ್ಲಿ ಹೋದ್ರು. ತುಂಬಾ ಶ್ರೇಷ್ಠವಾದ ಜಾಗ ನೋಡಿ, ಇಲ್ಲಿ ಏನಾದ್ರೂ ಬರುತ್ತಂತೆ ಅಂದ್ರೆ ಮತ್ತಲ್ಲಿ ನಮ್ ಪಟ್ಟಿಗಳೇ ಇರುತ್ತೋ ಹೊತ್ತು ನಮಗ್ ಏನ್ ಮುಖ್ಯವಾದ್ ಬೇಕು ಶಾಶ್ವತವಾದ್ದು ಕೇಳಲ್ಲ. ಅವಾಗ ಅವ್ರು ಹೇಳ್ತಾರೆ, ದೇವ್ರು ನಿನ್ ಮುಂದೆ ಬಂದಾಗ ಏನ್ ಕೇಳ್ತೀವಿ? ಒಂದೇ ವಿಷಯ ಏನ್ ಕೇಳ್ತೀವಿ? ನಾವು ಹೇಗೆ ಅಂದ್ರೆ ಸ್ವೀಟ್ ಅಂಗಡಿಲಿ ಹೋಗ್ಬಿಟ್ಟು ಸ್ವೀಟನ್ ಕೇಳ್ದಂಗೆ, ಇದ್ ಬೇಕು ಅದ್ ಬೇಕು, ಅಮ್ಮ ನೀನೇ ಬೇಕು, ಶ್ರೀ ನೀನೇ ಬೇಕು, ಸರಿ ನಾನೇ ಬರ್ತೀನಿ ನಡೀರಿ. ಅವಾಗ ಅಲ್ಲೇ ಭಯ ಒಳಗೆ, ಅಯ್ಯೋ ಇವ್ರಿಗೆ ಏನೇನ್ ನಮಗ್ ಆಗುತ್ತ ಸಂಭಾಳ್ಸಕ್ ಈ ದೇವಿನ. ನೀವು ನೋಡಿರ್ಬೋದು, ನಮ್ಮ ಊರುಗಳಲ್ಲಿ ನಾನು ಕೇಳಿದೀನಿ, ಹಿಂದೆಲ್ಲ ಮನೆ ದೇವ್ರನ್ನ ಒಂದ್ ಮನೇಲಿಟ್ಟು ಪೂಜೆ ಮಾಡೋರು. ಪೂಜೆ ಮಾಡಿದಾಗ ಆ ಮನೆಯಿಂದ ದೇವ್ರ ತಂದು ಇವ್ರು ಪೂಜೆ ಮಾಡೋರು ಒಂದೊಂದ್ ಹಬ್ಬದಲ್ಲಿ. ಒಂದ್ ಕಾಲೋನಿಲಿ ಅವ್ರ ಮನೆ ಕುಲ ದೈವನ ಇಟ್ಬಿಟ್ಟು ಒಬ್ರು ಮನೆ ಮಾಡೋರು. ಆ ಕುಲದೈವನ ಇನ್ನೊಬ್ರು ತಂದು ಇಟ್ಕೊಳಕ್ಕೆ ಕುಲದೈವನ ಬೇಡಪ್ಪ, ಅವನ್ನೆಲ್ಲ ನಮಗ್ ಸಂಭಾಳ್ಸಕ್ ಆಗಲ್ಲ, ಅವಕ್ಕೆಲ್ಲ ತುಂಬಾ ಮಡಿ ಮೈಗೆ ಬಾಳ ಇದೆ, ಅದಾಗಲ್ಲ. ಮತ್ತೆ ದೈವ ಬೇಕಾ? ದೈವ ಏನೇನ್ ಬೇಕು ಎಲ್ಲ ಮಕ್ಳು ಮರಿ ಸಂಸಾರ ಎಲ್ಲಾ ಕೊಡ್ಬೇಕು. ಅಯ್ಯೋ ಈ ಮಗ ಅಲ್ಲಿದ್ದಾನೆ, ಈ ಮಕ್ಳು ಇಲ್ಲಿದ್ದಾರೆ,
ಆದ್ರೆ ದೈವದ ವಸ್ತುಗಳು ದೈವ ನಮಗ್ ಬೇಡಪ್ಪ ಆಗಲ್ಲ, ಸಂಭಾಳ್ಸಕ್ ಆಗಲ್ಲ. ಅಂದ್ರೆ ಅಕಸ್ಮಾತ್ ದೈವ ಬೇಕು ಅಂದ್ರುನು ದೈವ ಜೊತೆಗ್ ಬಂದ್ರುನು ನಮಗ್ ಬೇಡ. ಯಾರೋ ಹೇಳಿದ್ರು, ಅಯ್ಯೋ ದೇವ್ರನ್ ಕೇಳೋ ಅದ್ರ ಇರೋದೆಲ್ಲ ಸಿಗುತ್ತೆ. ಸೊ ದೇವ್ರ ಹತ್ರ ಕೇಳಿ ಎಲ್ಲಾ ಸಿಗುತ್ತೆ ಅಂತ ಅಂದ್ರೆ ಆ ದೈವದ ಹತ್ರ ಎಲ್ಲಾ ಸಿಗುತ್ತೆ ಅಂತ ಹೇಳಿದ್ರೆ ಸರಿ ಹಂಗಾರೆ ಅದು ಬೇಕು, ದೈವ ಇರ್ಲಿ, ಅವ್ರ ಮನೇಲಿ ಸೇಫ್ ಆಗಿರ್ಲಿ, ಅಲ್ಲಿದಾನ್ ದೇವಸ್ಥಾನದಲ್ಲಿ. ಹೇಗೆ ಅಂದ್ರೆ ದುರ್ಯೋಧನ ಮತ್ತೆ ಅರ್ಜುನನ್ ಕತೆ ಹೇಳಿದೀನಿ, ಬುಧವಾರನು ಹೇಳಿದೆ ಅಲ್ವಾ, ಹೇಳ್ದೆ. ನಾರಾಯಣಿ ಸೈನ್ಯ ಬೇಕು ಹೊರತು ನಾರಾಯಣ ಬರಿಕೈ ನಾರಾಯಣ ಯಾರಿಗ್ ಬೇಕು? ಆ ರೀತಿ ಗುಹೇಶ್ವರ ನಿಮಗಾಗಿ ಸತ್ತವ ನಾರನೂ ಕಾಣ. ಎಲ್ಲಿ ಮನಸ್ಸು ಎಲ್ಲಿ ಹೋಗ್ತಾ ಇದೆ, ಏನಾಗ್ತಾ ಇದೆ? ಪ್ರತಿ ಕ್ಷಣ ಆಶ್ಚರ್ಯ ಆಗುತ್ತೆ. ಪ್ರತಿ ಕ್ಷಣ ನಾವು ಇವತ್ತೊಂದು ನೋಡ್ತಾ ಇದ್ದೇವೆ, ಅದು ಸಿದ್ಧಲಿಂಗೇಶ್ವರ ಅಂತ ಒಂದು ಮೂವಿ. ಅದ್ರಲ್ಲಿ ಪ್ರತಿ ಕ್ಷಣ ಪ್ರತಿ ಕ್ಷಣ ಪ್ರತಿ ಕ್ಷಣ ಪ್ರತಿ ಕ್ಷಣ ಪ್ರತಿ ಉಸಿರು ಶಿವನೇ. ಎಲ್ಲಿ ತಪ್ತಾ ಇದೀವಲ್ಲ, ಎಲ್ಲಿ ತಪ್ತಿದೀವಿ? ತಪ್ತಾ ಇರೋದು ಆಮೇಲೆ ನಮಗ್ ಪ್ರಾಬ್ಲಮ್ ಏನು? ಹೌದಾ, ಮತ್ ನಾವ್ ಅದ್ ಕೇಳಿದ್ಮೇಲೆ ಕಂಪ್ಲೇಂಟ್ ಮಾಡ್ಬಾರ್ದು. ನಾವು ಅಶಾಶ್ವತವಾದನ್ ಕೇಳ್ತಿದೀವಿ, ಮಕ್ಳು, ಸಂಸಾರ, ಇವೆಲ್ಲವೂ ಯಾವ್ದು ಪರ್ಮನೆಂಟ್ ಅಲ್ಲ. ಅದು ಸುಮ್ನೆ ಬದ್ಲಾಗ್ತಿರುತ್ತೆ, ಅದೇನೋ ಒಂದ್ ನಡೀತಿರುತ್ತೆ. ಅದಕ್ಕೋಸ್ಕರ ಎಲ್ಲ ಕೇಳದ್ಮೇಲೆ ಆ ಸಫರಿಂಗ್ ಒಪ್ಕೋಬೇಕು. ಹೌದು, ಭವಿ ಆಗಿದ್ದೀನಿ ನಾನು, ಸಫರಿಂಗ್ ಇದೆ, ಆದ್ರೆ ಸಫರಿಂಗ್ ಒಪ್ಕೊಳ್ಳಲ್ಲ. ಒಳಗೆ ಕಿರಿ ಕಿರಿ ಕಿರಿ, ಇವರಿಂದ ಅವರಿಂದ, ಈ ದೇವ್ರಿಂದ ಆ ದೇವ್ರಿಂದ, ಈ ಜ್ಯೋತಿಷ ಆ ಜ್ಯೋತಿಷ, ಈ ಪೂಜೆ, ಇದು 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 ಇದು. ಸೊ ಈ ರೀತಿ ಮಾನಸಿಕವಾಗಿ ಮನಸ್ಸಿನ ಅಂತರಾತ್ಮದಲ್ಲಿ ಆಸೆಗೆ ಸಾಯ್ತಾ ಇದೆ, ಆಮಿಷಕ್ಕೆ ಸಾಯ್ತಾ ಇದೆ, ಹೊನ್ನು ಹೆಣ್ಣು ಮಣ್ಣು ಇದಕ್ಕೆ ಸಾಯ್ತಾ ಇದೆ ಪ್ರತಿ ಕ್ಷಣ ಕ್ಷಣ ಕ್ಷಣ. ಇಲ್ಲಿ ಏನಪ್ಪಾ ಅಂದ್ರೆ ಒಳಗಿನ ತತ್ವದಲ್ಲಿ ಹೇಳ್ಬೇಕು ಅಂದ್ರೆ ಮನಸ್ಸು ಹಿಂಗೆ ಹೇಳ್ತಾ ಇದೆ, ಒಂದಿಷ್ಟು ಆಸೆ ಇದನ್ ಮಾಡುತ್ತೆ, ಮತ್ತೆ ಸಾಯ್ತಾ ಇದೆ, ಮತ್ ಇನ್ನೊಂದು ಹುಟ್ಟುತ್ತೆ, ಅದ್ ಇನ್ನೊಂದು ಆಸೆ ಮಾಡುತ್ತೆ, ಅದು ಸಾಯ್ತಾ ಇದೆ. ಇದೇ ರೀತಿ ಮನುಷ್ಯನೂ ಸಾಯ್ತಾ ಇದ್ದಾನೆ ದೈಹಿಕವಾಗಿ, ಮಾನಸಿಕವಾಗಿ ಪ್ರತಿ ಕ್ಷಣ ಸಾಯ್ತಾ ಇದ್ದಾನೆ, ಪ್ರತಿ ಕ್ಷಣ ಸಾಯ್ತಿದ್ದಾನೆ. ಯಾವಾಗ ಯೋಚನೆ ಬಂತೋ ಆ ಯೋಚನೆಗೋಸ್ಕರ ಸಫರಿಂಗ್ ಆಯ್ತು, ಸಾಯ್ತಾ ಇರೋದೇ ಅವನು. ಆದ್ರೆ ಒಮ್ಮೊಮ್ಮೆಯೂ ಶಿವತತ್ವ 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 ಬಂದು ಆ ಭಾವವನ್ನ, ದೇಹ ಭಾವ ಮನೋಭಾವವನ್ನ ನಾಶ ಮಾಡ್ಕೊಂಡವ್ರನ್ನ ಯಾರನ್ನ ನೋಡಿ. ದೇಹ ಭಾವ ಮನೋಭಾವ ನಾಶ ಆಗುತ್ತಲ್ಲ, ಅದು ಬೇಡವೇ ಬೇಡ. ಅದು ನೋಡಿಲ್ಲ, ಆ ದೇಹ ಭಾವ ಮನೋಭಾವ ಅದು ನಾಶ ಆಗ್ಬೇಕು. ಅದೇ ಗುಹೇಶ್ವರ ನಿಮಗಾಗಿ ಸತ್ತವರು. ಅದು ಯಾರು ಸಾಯ್ತಾನೆ ಇಲ್ಲಲ್ಲ ಅಲ್ಲಿ. ಪ್ರತಿ ಕ್ಷಣ ಹುಟ್ಟು ಸಾವಂತೆ, ಉಸಿರು ತಗೊಂಡು ಉಸಿರು ಬಿಟ್ಟಾಗ ಒಂದು, ಆ ಉಸಿರು ತಗೊಂಡ್ ಬಿಡುವಾಗ ಅದೆಷ್ಟು ಯೋಚನೆ, ನಮಗೆ ಧ್ಯಾನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಯೋಚನೆಗಳು. ಮತ್ತೆ ಉಸಿರು ತಗೊಂಡ್ ಬಿಡುವಾಗ ಮತ್ತೆ ಒಂದು ಸಾವು ಅಲ್ಲಿ. ಆತರ ಪ್ರತಿ ಕ್ಷಣ ಯೋಚನೆಗಳಲ್ಲಿ ಸಾಯ್ತಿದೀವಲ್ಲ ಗುಹೇಶ್ವರ, ನಿಮಗಾಗಿ ದೇಹ ಭಾವ ಮನಸ್ಸಿನ ಭಾವವನ್ನ ದಾಟಿ ಅದನ್ನ ಸಾಯಿಸಿ ನಿನ್ನಲ್ಲಿ ನಿಂತವ್ರು ನೋಡ್ತಾ ಇಲ್ಲಲ್ಲಪ್ಪ. ಬಹಳ ತೀಕ್ಷ್ಣವಾಗಿ ಸಮಾಜಕ್ಕೆ ಅಲ್ಲಮ್ಮ ಪ್ರಭು ಹೇಳ್ತಾರೆ. ಏನಾದ್ರು ಪ್ರಶ್ನೆಗಳಿದ್ಯಾ? ಸಂವಾದ ಮಾಡ್ಬೋದು. ಈ ತರ ಒಂದು ಸಣ್ಣ ಸಣ್ಣ ವಚನಗಳಿದ್ದಾಗ ನಾವು ಸಂವಾದ ಮಾಡೋಣ ಒಬ್ರಿಗೊಬ್ರು. ಮ್ಯಾಮ್, ಇವಾಗ ಅಕ್ಕಮಹಾದೇವಿಯರಾಗಿರ್ಬೋದು, ಮತ್ತೆ ಎಂತೆಂತ ಮಹಾನ್ರೆಲ್ಲಾನು ಭಗವಂತನಿಗೋಸ್ಕರನೇ ಇದು ಪ್ರಾಣ ಕೊಟ್ಟಿದಾರಲ್ವಾ ಮ್ಯಾಮ್? ಹ್ಮ್ ಹ್ಮ್ ಗುಹೇಶ್ವರ ನಿಮಗಾಗಿ ಭಗವಂತನಿಗೋಸ್ಕರ ಪ್ರಾಣ ಎಲ್ಲಿ ಕೊಟ್ಟಿದ್ದಾರೆ? ಅಂದ್ರೆ ಒಂದು ದೈವವನ್ನೇ ನಂಬ್ಕೊಂಡು ಅವರು ಅದನ್ನೇ ಕಂಪ್ಲೀಟ್ ನಂಬ್ಕೊಂಡು ಸಾಧನೆ ಮಾಡಿ ಪ್ರಾಣ ಕೊಟ್ರಲ್ವಾ, ಅದು ಇದಕ್ ಬರಲ್ವಾ? ನಿಮಗಾಗಿ ಸತ್ತವರ ನಾರನ್ನು ಕಾಣೆ ಅಂತ ಹೇಳ್ತಾರಲ್ಲ. ಭಗವಂತನಲ್ಲಿ ಒಂದಾಗಿದ್ದಾರಮ್ಮ.
ಈಗ ಅದಕ್ಕೂ ಇದಕ್ಕೂ ಅಕ್ಕದೇವಿ ಏನ್ ಇಂಥ ಡಿಫರೆನ್ಸ್? ಮನೆ ಖರ್ಚಿನಲ್ಲಿ ಒಂದಾದ್ಲು, ನೀನೇ ಬೇಕು ಅಂತ ಬಂದ್ಬಿಟ್ಲು ಎಲ್ಲ ಬಿಟ್ಟು. ಅದೇ ನಾನ್ ಮಕ್ಳದ್ ಹೆಂಗೆ ಎಕ್ಸಾಂಪಲ್ ಕೊಟ್ಟೆ ಹಂಗೆ ಇವ್ರದ್ದು ಎಕ್ಸಾಂಪಲ್. ಆದ್ರೆ ಇಲ್ಲಿ ಕೇಳ್ತಾ ಇರೋದು ಅಲ್ಲಮ್ಮ ಪ್ರಭು, ನಾರ್ಮಲ್ ಜನಕ್ ಕೇಳ್ತಾ ಇದಾರೆ ಯಾಕೆ ಗುಹೇಶ್ವರ ಕಾಣಿಸ್ತಾ ಇಲ್ಲ ಅಂತ. ಮತ್ತು ಧ್ರುವ ಅವರು ಇವರು ಅಕ್ಮಾದೇವಿನ ಅಂದ್ರೆ ನೀವು ಕೊಡ್ತಿದ್ರು. ಭಗವಂತನಿಗಾಗಿ ಸತ್ತವ್ರದ್ದು ಎಕ್ಸಾಂಪಲ್ ತಗೊಳ್ಳೋದು ಅಲ್ಲ ಕಾಮನ್ ಪೀಪಲ್ಗೆ ಕೇಳ್ತಾ ಇದ್ದಾರೆ. ಹೌದು, ಓಕೆ. ಯಾರೋ ಒಬ್ಬೊಬ್ರನ್ನ ಎಕ್ಸಾಂಪಲ್ ತಗೊಂಡ್ ಅಲ್ಲೇ ಅದನ್ನೇ ಪಾಠ ಇಟ್ಕೊಂಡು ಓಡಾಡ್ತಿದೀವಲ್ಲ ಗಿಳಿ ಪಾಠ, ಯಾಕೆ ಆಗ್ತಾ ಇಲ್ಲ ಎಲ್ಲಾರ್ಗು? ನೀವ್ ಹೇಳೋದು ನಿಜ ಮ್ಯಾಮ್. ನಾವ್ ಏನ್ ಮಾಡ್ತೀವಿ ಅಂದ್ರೆ ಬರೀ ಅವ್ರದ್ದು ಉದಾಹರಣೆಗಳನ್ನ ತಗೊಳ್ತೀವಿ ಹೊರತು ಆ ದಾರಿಲಿ ನಡೆಯಕ್ಕೆ ಸಿದ್ಧರಿರಲ್ಲ. ಯಾಕೆ? ಅದು ಅದೇ ಅದನ್ನೆಲ್ಲ ಬಿಟ್ಟು ಬರೋದಕ್ಕೆ ಒಂದ್ ಸ್ವಲ್ಪ ಹಿಂಜರಿತೀವಿ. ಅದೇ ಬಿಟ್ಟು ಬರೋದು ಅಂದ್ರೆ ನಾವೇನ್ ಅನ್ಕೊಂಡಿದೀವಿ ಎಲ್ಲೋ ಹೋಗ್ಬಿಡ್ತೀವೇನೋ. ಅಂದ್ರೆ ಆ ಒಂದು ಝೋನ್ ಇಂದ ಬರಕ್ಕೆ ಒದ್ದಾಡ್ತಾ ಇದೀವಿ. ಅದ್ ಝೋನ್ ಅದು ನಾವೇನ್ ಅನ್ಕೊಂಡ್ಬಿಡ್ತೀವಿ, ಓ ಅಕ್ಮಾದೇವಿ ತರ ಹೋಗೋದು, ಧ್ರುವನ್ ತರ ಹುಡ್ಕೊಂಡ್ ಹೋಗ್ಬಿಡ್ತೀವಿ. ಆ ಭಯ. ಇವಾಗ ಮದರ್ ತೆರೇಸಾನೇ ಇದ್ರಲ್ಲ ಮ್ಯಾಮ್, ಎಲ್ಲ ಪಾಪ ಅವರು ಎಷ್ಟು ಜನಕ್ಕೆ ಭಕ್ತಿಯಿಂದ ಅವ್ರ ಸೇವೆ ಮಾಡಿ ಭಗವಂತನಲ್ಲಿ ಒಂದಾದ್ರು ಅವರು. ಬಿಡಿ ಅವ್ರದೆಲ್ಲ ಬಿಡಿ, ಅವ್ರೇನು ಅಂತ ಅಂದ್ರೆ ಅವ್ರ ಧರ್ಮ ಕನ್ವರ್ಷನ್ ಆಗಕ್ ಅರ್ಧ ಮಾಡಿದ್ರು. ಈಗ ನಾವುದಿರ್ಲಿ ನಮ್ದೇ ತಗೊಳ್ಳಿ, ಎಷ್ಟೋ ಜನ ಇದಾರಲ್ಲ ನಮ್ಮವ್ರೇನೆ. ಏನಂದ್ರೆ ಇಲ್ಲೇನ್ ಹೇಳೋದು ಅಂದ್ರೆ, ಏನಪ್ಪ ಭಯ ನಮಗೆ ಅಂದ್ರೆ ಸಂಸಾರಸ್ಥರಿಗೆ ಗಂಡನ್ ಬಿಟ್ಟು ಹೋಗ್ಬೇಕಲ್ಲ, ಮಕ್ಳು ಬಿಟ್ಟು ಹೋಗ್ಬೇಕಲ್ಲ ಅಂತ. ಬಿಟ್ಟು ಹೋಗ್ದೇನೆ ಮಾಡುವಂತ ಮಾಡ್ಬೇಕು. ಚಾಪ್ಟ್ರೆ ಗೊತ್ತಿಲ್ಲ. ಬಿಟ್ಟು ಹೋಗ್ಬಿಡ್ತೀವಿ ಏನದು ಒಂದೇ, ಹೋಗ್ಬಿಡ್ತೀವಿ. ಎಲ್ಲಿಗ್ ಬಿಟ್ಟು ಹೋಗೋದು? ಸಮಾಜದಲ್ಲಿ ಬದುಕೋದು ಹೆಂಗೆ? ಯಾವ್ದಕ್ ಫಿಯರ್ ಇರ್ಬೇಕು ಅದಕ್ ಫಿಯರ್ ಇಲ್ಲ, ಯಾವ್ದಕ್ ಬೇಡವೋ ಅದಕ್ ಫಿಯರ್ ಇದೆ ಮ್ಯಾಮ್ ನಮ್ಗೆ. ಫಿಯರ್ನ ತೆಗ್ದಾಕ್ಬೇಕು. ಪ್ರಜ್ಞಾವಾದಾಂಶ ಭಾಷತೆ ಗತಾಸೂನ ಗತಾಸೂನ ನಾನು ಸೋಚಂತಿ ಪಂಡಿತ. ಪಂಡಿತಂತರ ನಡ್ಕೊಂತೀವಿ, ಆದ್ರೆ ಯಾವ್ದಕ್ಕೆ ವೇದನೆ ಪಡ್ಬೇಕು, ಶೋಚನೆ ಆಗ್ಬೇಕು ಅದಕ್ಕಾಗಲ್ಲ. ಯಾವ್ದಕ್ಕಾಗ್ಬಾರ್ದು ಅದಕ್ ಮಾಡ್ತೀವಿ. ಅಂದ್ರೆ ಒಂಥರ ಭಯ. ನಾನ್ ಸಮಾಜದಿಂದ ಹೊರಗೆ ಹೋದ್ರೆ ಏನ್ ಮಾಡೋದು, ಮನೆ ಮಠ ಇಲ್ದಂಗ್ ಹೋದ್ರೆ ಹೆಂಗೆ? ಅದೇ ಥಾಟ್ ನಮಗೆ. ಆಧ್ಯಾತ್ಮದಲ್ಲಿ ಇಳಿಯೋದು ಅಂದ್ರೆ ಅದೇ ಥಾಟು ನಮಗೆ. ಅಯ್ಯೋ ಹಂಗೆಲ್ಲ ಮನೆ ಮಠ ಬಿಟ್ಟು ಹೋಗಕ್ಕಾಗತ್ತಾ? ಏನು ಬೇಡ, ನಮ್ ತಾಯಿನೇ ತುಂಬಾ ಅಬ್ಜೆಕ್ಷನ್ ಮಾಡಿದ್ರು ನನಗ್ ನಮ್ ತಾಯಿನೇ ತುಂಬಾ ತೊಂದ್ರೆ ಕೊಟ್ಟಿದ್ ಮುಂಚೆ. ನೀನು ನೀನು ಎಲ್ಲಾರ್ನು ಬಿಟ್ಟು ಗಂಡ ಮಕ್ಳನ್ನ ಎಲ್ಲಿಗ್ ಹೋಗ್ತೀಯಾ, ಏನ್ ಮಾಡ್ತೀಯಾ, ಎಲ್ಲಿಗ್ ಹೋಗ್ಬಿಡ್ತೀಯಾ, ಸನ್ಯಾಸಿ ಆಗ್ಬಿಡ್ತೀಯಾ ಅಂತೆಲ್ಲ. ಅದೇ ಈ ತರ ಪ್ರಲೋಭನೆಗಳು ಜಾಸ್ತಿ ಆಗ್ಬಿಡ್ತವೆ. ಅದಕ್ಕೆ ಮನಸ್ಸು ಕುಯ್ ಅಂತ ನಾಯಿ ಬಾಲ ಮುದ್ರಕೊಂಡಂಗ್ ಇರೋದು, ಇದು ಅಭ್ಯಾಸ ಆಗೋಗ್ಬಿಟ್ಟಿದೆ. ನೆನ್ನೆ ಹೇಳಿದ್ನಲ್ಲ ಮ್ಯಾಮ್, ಕಳ್ಳ ಕಾಳು ಅಂತ. ಆತರ ಎಷ್ಟೊಂದು ಜನ ನೋಡಿದೀನಿ. ಆಧ್ಯಾತ್ಮದಲ್ಲಿ ಹೀಗಿದೆ, ಈ ತರ ಇದೆ, ಇದ್ರಲ್ಲಿ ಇಷ್ಟು ಸಂತೋಷ ಇದೆ ಅಂತ ಹೇಳಿದಾಗ ಅಯ್ಯೋ ನಮಗೆಲ್ಲ ಬೇಡಪ್ಪ ಅಧ್ಯಾತ್ಮ ಅಂತಾರೆ. ಅಂದ್ರೆ ಆ ಒಂದು ಇದು ಇದೆ ನೋಡಿ ಅದು ಇದು ಕಳ್ಳ ಕಾಳು ಅಂತ ಅನ್ಸುತ್ತೆ ನನಗೆ. ಅಂದ್ರೆ ಇನ್ನೊಂದ್ ಜನ್ಮ ತಗೋಬೇಕಾಗತ್ತೆ ಅವ್ರು ಮತ್ತೆ. ಅದೇ ಹೇಳಿದ್ನಲ್ಲ, ಆ ಭಯ ಮೋಹದಿಂದ ಹೊರಗ್ ಬರಕ್ ಆಗಲ್ಲ ಅಲ್ವಾ? ಬೇರೆಯವ್ರಿಗೆಲ್ಲ ಕೇಳ್ತಾ ಇದ್ದೀನಿ ಅಲ್ವಾ, ನಮಗ್ ನಾರಾಯಣಿ ಸೈನ್ಯ ಬೇಕು, ನಾರಾಯಣ ಬೇಡ ಅಲ್ವಾ? ಮಾತಾಡಿ ಪ್ಲೀಸ್. ಯಾರಿಗೆ ಏನಾದ್ರೂ ಡೌಟ್ ಇದ್ರೆ ಕೇಳಿ. ಮೇಡಮ್, ಇದ್ರಲ್ಲಿ ನಂಗೆ ಒಂಚೂರು ಡೌಟ್ ಇಲ್ಲ. ಯಾಕೆ ಅಂದ್ರೆ ಮೈ ಓನ್ ಗ್ರ್ಯಾಂಡ್ ಫಾದರ್ ಬಿಕೇಮ್ ಅ ಸ್ವಾಮೀಜಿ. ಅವರು ಜಲ ಸಮಾಧಿ ತಗೋಬೇಕು ಅಂತ ತುಂಬಾ ಆಸೆ ಪಟ್ಟಿದ್ರು. ಅದಕ್ಕೆ ನಮ್ ಅಜ್ಜಿ ಬಿಡ್ಲಿಲ್ಲ. ಸೊ ಅವ್ರು ವೇಟ್ ಮಾಡಿದ್ರು ಟಿಲ್ ಶಿ ಅಗ್ರೀಡ್. ಅವ್ರ ಹೆಂಡತಿಯಿಂದ ಪರ್ಮಿಷನ್ ತಗೋಬೇಕಂತೆ. ಸೊ ಮೆನಿ ಇಯರ್ಸ್ ಹಿ ವೇಟೆಡ್. ಆಮೇಲೆ ನಮ್ಮ ಅಜ್ಜಿನೇ ಅವ್ರಿಗೆ ಪರ್ಮಿಷನ್ ಕೊಟ್ಮೇಲೆ ಈ ಬಿಕೇಮ್ ಈ ಲೈನಲ್ಲಿ ಹೊಟ್ಟೋದ್ರು ಫುಲ್. ಸೊ ಚಿಕ್ಕ ವಯಸ್ಸಿಂದ ನಾವ್ ಅವ್ರದ್ದು ಈ ಆಧ್ಯಾತ್ಮಿಕ್ ಇದ್ರಲ್ಲಿ ಫುಲ್ ಇನ್ವಾಲ್ವ್ಮೆಂಟ್ ನೋಡಿದೀವಿ. ಮ್ಯಾಮ್ ಇದಕ್ಕೆಲ್ಲ ಪರ್ಮಿಷನ್ ಅನ್ನೋದು ಬೇಕಾ ಮ್ಯಾಮ್ ಇದಕ್ಕೆ? ಅಂದ್ರೆ ಹೇಳ್ತಾ ಇದ್ದೆ ನೋಡಿ, ನಮ್ದು ಆಚರಣೆಗಳಲ್ಲಿ ಏನೇನ್ ಬಂದೋಗ್ಬಿಟ್ಟಿದ್ವಿ ಅಂದ್ರೆ ಆಚಾರವನ್ನೇ ಅನಾಚಾರವನ್ನಾಗಿ ಮಾಡ್ಕೊಂಡು ಅನಾಚಾರವನ್ನೇ ಆಚಾರ ಅಂತ ಅನ್ಕೊಂಡ್ ಬಂದ್ಬಿಟ್ಟಿದ್ದೀವಿ.
ಯಾರೋ ಒಬ್ರು ಈಗ ಮೊನ್ನೆ ನಾನ್ ಹೇಳಿದ್ನಲ್ಲ, ಒಂದು ಬೆಕ್ಕು ಮಠದ್ದು ಕತೆ ಹೇಳ್ದೆ ನೋಡಿ, ಓಕೆ. ಆತರ ಯಾರೋ ಒಬ್ರು ಯಾವ್ದೋ ಒಂದು ಅವಸ್ಥೆಯಲ್ಲಿ ಒಂದ್ ಕೇಳಿ ಹೋಗೋದು ಮಾಡಿರ್ತಾರೆ. ಅದನ್ನೇ ಓ ಇಲ್ಲ ಇವ್ರು ಪರ್ಮಿಷನ್ ಕೊಟ್ರೆ ಹೋಗ್ಬೇಕಂತೆ, ಇವ್ರು ಕೇಳೇ ಹೋಗ್ಬೇಕಂತೆ ಅನ್ನೋದು ಈಗ ಶಂಕರಾಚಾರ್ಯರ ಇದ್ರಲ್ಲಿ ಬಂತು. ಏನಂದ್ರೆ ನೀನ್ ಕಳಿಸ್ಲಿಲ್ಲ ಅಂದ್ರೆ ಈ ಮೊಸಳೆ ನನ್ನನ್ನು ತಿನ್ನುತ್ತೆ ಅಂತ ಹೇಳಿದ್ರು. ಸೊ ಹಂಗ್ ಹೇಳಿದ ಕೂಡಲೇ ಶಂಕರಾಚಾರ್ಯರ ನಿಜವಾದ ಏನೇನೋ ಅದನ್ನೆಲ್ಲ ಬಿಟ್ಬಿಟ್ಟು ಇದೊಂದು ಹಿಡ್ಕೊಂಡ್ರು. ನಮ್ ಜನ ಹೆಂಗೆ ಅಂದ್ರೆ, ಈಗ ನಾನ್ ಯಾಕೆ ಪ್ರತಿ ಸರಿ ಹಿಂಗ್ ಹೇಳ್ತೀನಿ ಸಮಾಜದ ಬಗ್ಗೆ ಅಂತಂದ್ರೆ, ನಾನು ದೂಷಣೆ ಮಾಡ್ತಾ ಇಲ್ಲ ನಾನು ಇದನ್ನ ದೂಷಣೆ ಮಾಡ್ತಾ ಇಲ್ಲ, ಯಾರು ಬದಲಾಗಿ ಅಂತಿಲ್ಲ, ಟ್ರಾನ್ಸ್ಫಾರ್ಮೇಶನ್ ಏನು ಕೇಳ್ತಾ ಇಲ್ಲ. ಸತ್ಯತೆಯ ಮುಖವಾಡವನ್ನ ನಿಮ್ಮ ಪರ್ಸೋನ ಅಂದ್ರೆ ಮುಖವಾಡವನ್ನ ತೆಗೆದು ಸತ್ಯತೆ ನೋಡಕ್ ಪ್ರಯತ್ನ ಪಡಿ. ಯಾಕೆ ಅಂತ ಅಂದ್ರೆ, ಸಫರಿಂಗ್ ಆಗ್ತಾ ಇಲ್ಲ, ನನ್ಗೆ ಹಿಂಗಾಗ್ತಿದೆ, ನನಗಿದ್ದು ಇದು ಮಕ್ಳದು ಅದು ಇದು ಅಂತ 108 ಸಫರಿಂಗ್ ಅಂತಿರಲ್ಲ, ಆ ಸಫರಿಂಗ್ ಯಾಕೆ ಅನ್ನೋದು ಸತ್ಯ ಕಾಣ್ಬಾರ್ದ? ಮುಖವಾಡ ಹಾಕೊಂಡು ಸಫರಿಂಗ್ ಅನ್ನು ಹೊರಗ್ ತೆಗಿಯಕ್ ನೋಡ್ತೀವಲ್ಲ ನಾವು. ಈ ಜ್ಯೋತಿಷೇತ್ರ ಹೋದೆ, ಇವ್ರೇನು ಅಂದ್ರು, ಈ ಪೂಜೆ ಪುನಸ್ಕಾರ ಮಾಡ್ಬೇಕಂತೆ, ಇದನ್ನೇನೋ ದಾನ ಕೊಡ್ಬೇಕಂತೆ. ಸತ್ಯತೆಯ ಅರಿವು ಗೊತ್ತಿದೆ, ಕೇಳಿದೀವಿ, ಆದ್ರೆ ಆ ಮುಖವಾಡ ಹಾಕೊಂಡು ಆ ಸಫರಿಂಗನ್ನು ಆ ಮುಖವಾಡದಲ್ಲೇ ಕಳ್ಕೋಬೇಕು ಅಂತೀವಲ್ಲ. ನಾನ್ ಅದಕ್ಕೆ ಆತರ ಹೇಳೋದೆಲ್ಲ ಸಮಾಜದಲ್ಲಿ ಎಲ್ಲಾರ್ಗು. ಹಾಗಿದ್ಮೇಲೆ ಒಪ್ಕೋಬೇಕು, ಹೌದು ಆಗತ್ತೆ, ವಯಸ್ಸಾದ್ಮೇಲೆ ಚರ್ಮ ಸುಕ್ ಬಂದೇ ಬರುತ್ತೆ, ಕೈಕಾಲು ವೀಕ್ ಆಗೇ ಆಗ್ತವೆ, ಡಾಕ್ಟರ್ ಅದೇ ಹೇಳ್ತಾರೆ. ಅದನ್ನ ಒಪ್ಪಲ್ಲ, ಅದು ಬೇಡ, ವಯಸ್ಸೇ ಆಗ್ಬಾರ್ದು, ಸಫರಿಂಗ್ ಆಗ್ಬಾರ್ದು, ಇದಲ್ವಾ ಅಧರ್ಮ ನಾವು ಮಾಡೋದು. ಸೊ ಹಾಗಾಗಿ ಮಠದ್ ಹೇಳ್ದೆ ನೋಡಿ, ಒಬ್ರು ಗುರುಗಳು ಅವರು ಪೂಜೆ ದಿನ ಅಭಿಷೇಕ ಮಾಡ್ತಿರ್ತಾರೆ, ಅವಾಗ ಎಲ್ಲೋ ಒಂದ್ ಬೆಕ್ಕು ಬರುತ್ತೆ. ಆ ಬೆಕ್ಕು ಏನ್ ಮಾಡುತ್ತೆ, ಅಲ್ಲೇ ಹಾಲಿನ ಇದಕ್ಕೆ ನೆಕ್ಕಕ್ ಬರ್ತಿರುತ್ತೆ. ಅವ್ರು ಪೂಜೆ ಮಾಡುವಾಗ ಅಯ್ಯೋ ಬೆಕ್ಕನ್ನ ಓಡ್ಸ್ರಿ ಅನ್ನಲ್ಲ, ಕಟ್ ಹಾಕ್ರಪ್ಪ ಪೂಜೆ ಮಾಡೋವರ್ಗು ಅಂತಾರೆ. ಪೂಜೆ ಮಾಡೋರ್ಗು ಕಟ್ಟಾಕ್ ಬಿಡ್ತಿರ್ತಾರೆ. ಕ್ರಮೇಣ ಅದು ಇಷ್ಟು ಇದಾಗತ್ತಲ್ಲ, ಆ ಬೆಕ್ಕು ಸಾಯುತ್ತೆ, ಆ ಸ್ವಾಮಿಯವರು ಎಲ್ಲಾರು ಇದಾದ್ಮೇಲೆ ಸ್ವಾಮಿ ಊರಿಂದ ಒಂದ್ ಬೆಕ್ಕುನ್ ತಗೊಬಂದು ಆ ಮಠದಲ್ಲಿ ಸಾಕಿ, ಆ ಮಠದಲ್ಲಿ ಆ ಬೆಕ್ಕುನ್ ಕಟ್ಟಾಕ್ ಪೂಜೆ ಮಾಡ್ತಾರೆ. ಸೊ ಹಂಗೆ ಶಂಕರಾಚಾರ್ಯದೊಂದ್ ಕತೆ ಬಂತು ಅಂದ್ರೆ ಅದನ್ನೇ ಮತ್ತೆ ಶಂಕರಾಚಾರ್ಯರು ಏನದು ಹೇಳಿದ್ರು, ಅವ್ರ ತಾಯಿದ್ ವಿಷಯದಲ್ಲಿ ಹಂಗಾಗಿತ್ತಂತೆ, ಅದಕ್ಕೆ ಮನೆಯವ್ರದು ಪರ್ಮಿಷನ್ ಬೇಕಂತೆ. ಹಾಗಾದ್ರೆ ಬಸವಣ್ಣ ಆಗ್ಲಿ ಅಕ್ಮಾದೇವಿ ಆಗ್ಲಿ ಇವ್ರೆಲ್ಲರೂ ಮನೇಲಿ ಪರ್ಮಿಷನ್ ತಗೊಂಡೆ ಹೋದ್ರಾ? ಇದೇನಂದ್ರೆ ಅನುಕೂಲ ಶಾಸ್ತ್ರ ಅಂತೀವಿ ನಾವು, ಅದ್ ಅನುಕೂಲ ಶಾಸ್ತ್ರ. ಅದು ಆ ಒಂದ್ ನಿಟ್ಟಿನಲ್ಲಿ ಬಂತು ಅವನಿಗೆ ಅಂತಂದ್ರೆ ಏನೂ ಕಾಯಲ್ಲ. ಅಥವಾ ಆ ನಿಟ್ಟಿನಲ್ಲಿ ಇವತ್ತೊಂದು ಕತೆ, ಒಬ್ಳು ಕತೆ ಯಡಿಯೂರು ಸಿದ್ದಲಿಂಗೇಶ್ವರ ಕತೆ ನೋಡ್ದೆ. ಅವಳು ಸಹಜವಾಗಿ ಎಲ್ಲಿರ್ತಾಳಲ್ಲಿ, ಏನ್ ಕೆಲ್ಸ ಮಾಡ್ತಿರ್ತಾಳಲ್ಲಿ, ಪ್ರತಿ ಕ್ಷಣನೂ ಅವಳೆಲ್ಲೋ ಹೋಗ್ಬೇಕಾಗಿಲ್ಲ. ಕಷ್ಟ ಕೊಟ್ರುನು ಏನೇ ಇದ್ರು ಎಲ್ಲೂ ಹೋಗಲ್ಲ. ಉಪಯೋಗ್ಸ ನೀರು, ಉಪಯೋಗ್ಸ ಮಡಕೆ, ಉಪಯೋಗ್ಸ ಚಂಬು, ಉಪಯೋಗ್ಸ ಕುಡಿಕೆ, ಮಡಿಕೆ, ಬಿಂದಿಗೆ, ಓಡಾಟದು, ನೋಡೋದು, ಅಡಿಗೆ ಮಾಡೋದು, ಸೇವೆ ಮಾಡಿ ಎಲ್ಲ ಮಾಡ್ತಾ ಇರ್ತಾಳೆ. ಎಲ್ಲೋ ಹೋಗ್ಬೇಕಂತಿಲ್ಲ. ದುರ್ಯೋಧನನು ಜಲ ಸಮಾಧಿ ತಗೊಂಡಿದ್ದ, ಆದ್ರೆ ಆತ್ಮಜ್ಞಾನ, ಒಳಗಿನ ಕಣ್ಣು ತೆರೆಯೋ ಕೆಲ್ಸ. ಸೊ ಹಾಗಾಗಿ ಇವೆಲ್ಲವೂ ಏನಾಗತ್ತೆ ಅಂತ ಅಂದ್ರೆ, ಈ ಯಾವ್ದೋ ಒಂದ್ ಮಾಡಿರ್ತಾರೆ. ಹಾಗಾದ್ರೆ ಮತ್ ಏನು ಇದ್ರಲ್ಲಿದೆ, ಏನಿದೆ ಅಂತ ಅಂದ್ರೆ ಏನು ಇಲ್ಲ. ಇಟ್ಸ್ ಅ ವೆರಿ ಸಿಂಪಲ್. ಪ್ರತಿ ಕ್ಷಣ ಅದೇ ಅವೇರ್ನೆಸ್ ಅಲ್ಲಿರೋದು, ಅದಕ್ಕಿಂತ ದೊಡ್ಡದೇನು ಇಲ್ಲ. ಯಾವ ಸಂಸಾರನು ಬಿಟ್ಟೋಗ್ಬೇಕಾಗಿಲ್ಲ. ಹಾಗೇನಾದ್ರೂ ಬಿಟ್ಟು ಹೋಗುವಂತಹ ಪ್ರಾರಬ್ಧ ಕರ್ಮ ನಿಮಗಿತ್ತ, ಹೋಗ್ಬಿಡ್ತೀರಾ. ಆದ್ರೆ ಅದು ಸರಿ ಇದು ಸರಿ ಇಲ್ಲ, ಅಥವಾ ದೈವ ಅಂತ ಅಂದ್ರೆ ಸನ್ಯಾಸಿ ಆಗ್ಬೇಕು, ಇವೆಲ್ಲವೂ ಏನಪ್ಪಾ ಅಂದ್ರೆ ಚಿತ್ತದಲ್ಲಿ ಎಲ್ಲ ಜನ್ಮಾಂತರದಲ್ಲಿ ಹಾಕೊಂಡ್ಬಿಟ್ಟಿದೀವಿ ಕಸನ. ಅದ್ ಶುದ್ಧಿನೇ ಆಗ್ತಾ ಇಲ್ಲ. ಸಾತ್ವಿಕವಾದ ಬಂಗಾರದ ಈಗ ಪಂಚರ ಇವೆಲ್ಲ ಹಾಕೊಂಡು ಮೇಡಮ್, ನಾನ್ ಇದಕ್ಕೆ ಪರ್ಮಿಷನ್ಗೆ ಅಂತ ಆತರ ಮೀನ್ ಮಾಡಿ ಹೇಳಲಿಲ್ಲ.
ನೋಡಿ ಹ್ಮ್ ಇವಾಗ ಸ್ವಾಮೀಜಿ ಆದ್ರೂನು ಅವ್ರಿಗೂ ಬೇಕಾದಷ್ಟು ರೂಲ್ಸ್ ಇರುತ್ತೆ. ಮನೇಲಿ ಹ್ಮ್ ಊಟ ಮಾಡೋಕ್ಕಾಗಲ್ಲ, ಹ್ಮ್ ಮಾಡಬಾರ್ದಂತೆ, ಭಿಕ್ಷೆನೆ ಇದ್ ಮಾಡ್ಬೇಕು, ಶಂಕರಾಚಾರ್ಯ ಮಾಡೋರಲ್ಲ ಆ ತರ. ಸೊ ಆ ಸೊಸೈಟಿಗೆ ಹೀಗಿದ್ದಾರೆ ಅಂತ ನಾರ್ಮ್ಸ್ ಫಾಲೋ ಮಾಡ್ಬೇಕು ಅಂತ ಅಲ್ಲ. ಅವರು ಫುಲ್ ಒಂದ್ ಹೇಳ್ತೀನಿ ನೋಡಿ ವಿಜಯ ಅವ್ರೆ, ಹಾ ಈಗ ಶಂಕರಾಚಾರ್ಯರು ಭಿಕ್ಷೆನೆ ಬೇಡ್ಕೋಬೇಕು ಅಂದ್ರೆ ಹಂಗಾರೆ ಆಧ್ಯಾತ್ಮ ತತ್ವದಲ್ಲಿ ಇರೋರೆಲ್ಲ ಭಿಕ್ಷೆ ಬೇಡ್ಬೇಕಾ? ಇಲ್ಲ ಇಲ್ಲ ಹಾಗಲ್ಲ ಮೇಡಮ್, ನಾನ್ ಹೇಳಿದ್ದು ನಮ್ಗೆ ಚಿಕ್ಕ ವಯಸ್ಸಲ್ಲಿ ನಾನ್ ಅದಕ್ಕೆ ಈ ಸೆಂಟೆನ್ಸ್ ಹೇಳ್ದೆ, ನಮ್ಗೆ ಇದನ್ನ ನಂಬೋದು ಈಸಿ. ಯಾಕೆಂದ್ರೆ ಹ್ಮ್ ನಾವ್ ಅವ್ರದ್ದು ಫುಲ್ ಆ ಟೈಮಲ್ಲಿ ನಮ್ಗೆ ಅಷ್ಟು ಅನುಭವ ಇರ್ಲಿಲ್ಲ, ಅಷ್ಟು ಇಂಟೆಲಿಜೆನ್ಸ್ ಇರ್ಲಿಲ್ಲ. ಇವಾಗ ಅದು ಅವರು ಪುಸ್ತಕ ಬರ್ದಿರೋದು, ಆಮೇಲೆ ಅದೆಲ್ಲ ಇವಾಗ ಅರ್ಥ ಆಗುತ್ತೆ. ಅವ್ರು ಯಾವ ಇದ್ರಲ್ಲಿ ಹೋಗ್ಬೇಕು ಅಂತ ಮನ್ಸ್ ಮಾಡಿದ್ರೋ ಅವ್ರು ಕೊನೆಗೆ ಅದೇ ಮಾಡಿದ್ರು. ಅಲ್ಲ ಅದು ಮಾಡಿದ್ರು ಸರಿ, ಈಗ ಅದು ಪ್ರಶ್ನೆ ಅಲ್ಲ. ಪ್ರಶ್ನೆ ಏನಪ್ಪಾ ಅಂದ್ರೆ ಹಂಗಾರೆ ಹಾ ಇವೆಲ್ಲ ಕಂಡೀಷನ್ಸ್ ಇದೆಯಾ ಅದಕ್ಕೆ? ವಿಜಯ ಅವ್ರೆ, ನಾನು ಕಂಡೀಷನ್ಸ್ ಹಾಗೆ ಕೇಳಿಲ್ಲ. ಹಾ ಆಕ್ಚುಲಿ ಇವಾಗ ನಾವು ಆಧ್ಯಾತ್ಮ ಅಂತ ಹೋಗ್ತಾ ಇದೀವಿ ಅಂದ್ರೆ ಗುರುಜಿ ಹತ್ರ ಹೋಗೋದಿರ್ಬೋದು, ಮೇಡಮ್ ಇದನ್ನ ಕೇಳ್ಬೋದು. ಇದಕ್ಕೆಲ್ಲದಕ್ಕೂ ನಮ್ಗೆ ಕಂಡೀಷನ್ಸ್ ಇದೆಯಾ ಅಂತಾನೆ ಕೇಳಿದೆ ನಾನು. ಅಂದ್ರೆ ಇಲ್ಲ ಮೇಡಮ್, ಪಾರ್ವತಿ ಅವರೇ, ಅದಕ್ಕೆ ನಂಗೆ ಮೇಡಮ್ ಕ್ಲಾಸ್ ತುಂಬಾ ಈಸಿಲಿ ಅಡಾಪ್ಟ್ ಮಾಡಕ್ ಆಗುತ್ತೆ, ಅಂದ್ರೆ ಈ ಬಿಕಾಸ್ ಒಂದು ರೂಲ್ಸ್ ಇಲ್ಲ ವಿಷಯದಲ್ಲಿ ಇದಕ್ಕೆ. ಕೇಳಿದೆ ನಾನು ಹೌದು ಅಷ್ಟೇ. ಹೌದೌದು, ಇದು ಅದಕ್ಕೆ ನಾನು ಹೇಳ್ದೆ ಅನುಭವ. ನಾವ್ ಯಾಕೆ ಬೇರೆ ಎಷ್ಟೋ ಕ್ಲಾಸಸ್ ಮಾಡಿದ್ರುನು ಇದ್ ಸಿಂಪಲ್ ಆಗಿ ಹೇಳಿದ್ರೆ ಬೇಗ ಹೋಗುತ್ತೆ ಅಂಡ್ ಹಾ, ಅಡಾಪ್ಟ್ ನಿಜ ನಿಜ. ಮಾಡ್ಕೋಬಹುದು. ಅಲ್ವಾ ನೋಡಿ, ನಮ್ಮ ಮನುಷ್ಯ ಜೀವನಕ್ಕೆ ಎಷ್ಟು ಸರಳವಾದ ಇಷ್ಟ, ಸ್ವಾಭಾವಿಕವಾದ ಇಷ್ಟ ಅಂದ್ರೆ ಭಗವಂತ ಭಿಕ್ಷೆ ಬೇಡಿ ತಿಂದಿದ್ರು, ಭಿಕ್ಷೆ ಬೇಡ್ಬೇಕು ಅನ್ಸುತ್ತಾ ಅಂತಿದ್ದ ಹೋಗಿ. ಅದು ಎಲ್ಲಿ ಯಾವ ಕ್ಷಣದಲ್ಲಿ, ಪ್ರತಿ ಕ್ಷಣದ್ದು ಭಿಕ್ಷೆನೆ ಅಲ್ವಾ ಅದು, ಭಗವಂತನ ಭಿಕ್ಷೆನೆ ನಾವು ತಿಂತಿರೋದು. ಅದಕ್ಕೆ ಏನಪ್ಪಾ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ 5 ಬೆರಳಿದೆ ಅನ್ಕೊಳ್ಳಿ. 5 ಬೆರಳು ಏನ್ ಮಾಡುತ್ತೆ? ಊಟ ಮಾಡ್ಬೇಕು. ಊಟ ಮಾಡಕ್ ಏನ್ ಮಾಡುತ್ತೆ? ಒಂದು ಇಷ್ಟೇ ಬಗ್ಗುತ್ತೆ, ಒಂದು ಈ ಮಧ್ಯದ ಬೆರಳು ನೋಡಿ ಜಾಸ್ತಿ ಬಗ್ತು, ಈ ಕಿರು ಬೆರಳು ಬಗ್ಗೇ ಇಲ್ಲ ನೋಡಿ, ಸ್ಟ್ರೈಟ್ ಇದೆ. ಆಯ್ತಾ? ಹಾಗೆ ಅಂದ್ರೆ ಎಲ್ಲವೂ ಸೇರಿ ಊಟನೇ ಮಾಡೋದು. ಶಂಕರಾಚಾರ್ಯರ್ ಇರ್ಬೋದು, ಬುದ್ಧ ಇರ್ಬೋದು, ಒಬ್ಬ ಸಾಮಾನ್ಯ ಗೃಹಿಣಿ, ಈಗ ಅನಸೂಯ ಅನ್ಕೊಂಡ್ವಿ. ಅನಸೂಯ ಬೇಡಪ್ಪ, ನಮ್ಮ ಜೊತೆಗಿರೋ ಮಾತಾಮೃತಾನಂದಮಯಿ ಬೇಡ, ಅವರು ತುಂಬಾ ಫೇಮಸ್ ಅನ್ಕೊಂತೀರಾ. ಒಬ್ಬ ಸಾಮಾನ್ಯವಾಗಿರೋ ಗೃಹಿಣಿನೇ ಆಗ್ಲಿ, ಒಂದು ನಾವೇನ ಮಾಡ್ಬಿಟ್ಟಿದೀವಿ ಅಂದ್ರೆ ಬಹಳ ದೊಡ್ಡ ಇದೇನಪ್ಪಾ ಅಂದ್ರೆ, ಪಾಪ ನೋಡಿ ನಾನ್ ಹೇಳ್ತೀನಿ, ಗುಹೇಶ್ವರ ನಿಮಗಾಗಿ ಸತ್ತವನ್ ಯಾರನ್ನು ಕಾಣೆ ಅಂತ ಹೇಳಿದಾರೆ ಅಲ್ಲಮ್ಮ ಪ್ರಭು. ಅದಕ್ಕೇನ್ ಕಾರಣ ಅಂತ ಅಂದ್ರೆ, ಆ ಮೋಹ ಭಯಕ್ಕೆ ಏನ್ ಕಾರಣ ಅಂದ್ರೆ, ನಾವುಗಳು ಅಜ್ಞಾನದಲ್ಲಿ ಒಂದಿಷ್ಟುಗಳನ್ನ ಪಟ್ಟಿ ಮಾಡ್ಕೊಂಡ್ಬಿಟ್ಟಿದೀವಿ, ಆ ಪಟ್ಟಿಗಳಿಂದ ಹೊರಗೆ ಹೋಗ್ತಾ ಇಲ್ಲ ಅಷ್ಟೇ. ದಟ್ ಈಸ್ ದ ರೀಸನ್. ಆದ್ರೆ ನಾನ್ ಹೇಳೋದೇನು, ಆ ಪಟ್ಟಿಗಳನ್ನ ಇರೇಸ್ ಮಾಡ್ಬೋದಲ್ವಾ ಜ್ಞಾನದಿಂದ. ಆ ಪಟ್ಟಿಗಳನ್ನ ಇರೇಸ್ ಮಾಡ್ಲಿಕ್ಕೆ ಎಷ್ಟು ಜನಕ್ಕೆ ಲಭ್ಯ ಇದೆಯೋ ಅಷ್ಟು ಮಾಡೋಣ. ಯಾಕಂದ್ರೆ ಎಲ್ಲರಿಗೂ ಆ ಪಟ್ಟಿಗಳನ್ನ ಇರೇಸ್ ಮಾಡಕ್ ಇಷ್ಟ ಇಲ್ಲ, ಆ ಪಟ್ಟಿಗಳ ಜೊತೆನೆ ಬದುಕ್ಬೇಕು ಅಂತ ಇಷ್ಟ. ಅಲ್ಲ ಮೇಡಮ್, ಇದು ಇವಾಗ ಸಿಂಪಲ್ ಆಗಿ ಹೇಳಿದ್ರೆ ಎಲ್ಲಾರ್ಗೂ ಸ್ವಲ್ಪ ಈ ಲೈನ್ ಅಲ್ಲಿ ಇದ್ರೆ ಅರ್ಥ ಆಗುತ್ತೆ. ಕೆಲವ್ರಿಗೆ ಆಸೆ ಇರುತ್ತೆ ಇನ್ನೂ ತಿಳ್ಕೊಬೇಕು, ಅವ್ರು ಇನ್ನೂ ಸ್ವಲ್ಪ ಡೀಪ್ ಹೋಗ್ತಾರೆ. ಬಟ್ ಆಧ್ಯಾತ್ಮಿಕ್ ಇಷ್ಟೊಂದು ಡಿಫಿಕಲ್ಟ್ ಮಾಡ್ಬಿಡ್ತಾರೆ, ಅದಕ್ಕೆ ಜನ ಅದ್ರಲ್ಲಿ ಕಾಲೇ ಇಡಲ್ಲ. ಅಷ್ಟೇ ನೋಡಿ, ಅಷ್ಟೇ. ಅದು ಏನಂದ್ರೆ ಭಯ ಇಟ್ಬಿಟ್ಟಿದ್ದಾರೆ, ಭಯ ಇಟ್ಬಿಟ್ಟಿದ್ದಾರೆ, ರೂಲ್ಸ್ ಹೌದು. ಇಟ್ಟಿದ್ದಾರೆ. ಭಯ ಅನ್ನೋದಕ್ಕಿಂತ ಮ್ಯಾಮ್ ನಾವು ಅದಕ್ಕೆ ಬೌಂಡ್ರಿ ಹಾಕೊಂಡ್ಬಿಡ್ತೀವಿ. ಏನೋ ಒಂದ್ ಮಾಡ್ಬೇಕು ಅಂತ ಅಂದ್ರೆ ಮೋಹಕ್ಕೆ. ಹಾ, ಅಲ್ಲಿ ಮೋಹ ಬಂದ್ಬಿಡುತ್ತೆ ಅಡ್ಡ. ನಿಜ, ಅದು ಹೋಗ್ಬೇಕು ಮ್ಯಾಮ್. ಆದ್ರೆ ಕೆಲವೊಂದು ಈಗ ಫಾರ್ ಎಕ್ಸಾಂಪಲ್ ಸಾಧಾರಣವಾಗಿ ನನ್ನ ಅನುಭವದಲ್ಲಿ ಹೇಳ್ಬೇಕಂದ್ರೆ, ಇಂಡಿವಿಜುವಲ್ ಆಗಿ ಆಧ್ಯಾತ್ಮ ತತ್ವದಲ್ಲಿ ಬರುವಾಗ ಪ್ರತಿ ಕ್ಷಣದಲ್ಲಿ ಬದುಕುವಾಗ ಯಾವ್ದು ಬಿಡ್ಬೇಕು ಅಂತ ನನಗೆ ಅನ್ಸಿಲ್ಲ ಇದುವರೆಗೂ. ನಿಜ ಮ್ಯಾಮ್, ಅದು ಒಳಗಡೆ ನಡಿಬೇಕು ಮ್ಯಾಮ್ ಅದು. ಆಮೇಲೆ ಬಿಡ್ಬೇಕು ಅನ್ನೋದು ಬಿಡಿಸುತ್ತೆ. ಈಗ ಫಾರ್ ಎಕ್ಸಾಂಪಲ್ ಹೌದು ಮೇಡಮ್, ಯಾವಾಗ್ಲೂ 8 ಇಂದ 9 ಗಂಟೆ ಹೇಳೋಳು, ಅರ್ಥ ಆಯ್ತಾ? ಈಗ ಈ ಧನುರ್ಮಾಸ ಕಾಲ ವಿಷ್ಣು ಸಹಸ್ರನಾಮ ತತ್ವದಕ್ಕೆ ಬಂದಾಗ ಎದ್ದು ಬಿಡುತ್ತೆ. ಹಂಗೆ ನಿಜ ಮ್ಯಾಮ್, ಹೋಗ್ಬೇಕು, ಮಾಡ್ಬೇಕು, ಇರ್ಬೇಕು, ಊಟ ಮಾಡ್ಬೇಕು, ನಡಿಬೇಕು. ಆದ್ರೆ ಒಳಗೆ ಕ್ಲೀನ್ ಅಂಡ್ ಕ್ಲಿಯರ್ ಮಾಡಲ್ಲ. ಅದೇ ಮ್ಯಾಮ್, ಇವಾಗ 15 ದಿವಸ ಆಯ್ತಾ ಇಲ್ಲ, ನಾನು ಕೌಂಟ್ ಮಾಡಿಲ್ಲ, ಎಷ್ಟು ಚಿತ್ತ ಶುದ್ಧಿ ಆಗ್ತಿದೆ ಅಂದ್ರೆ, ಯಾವುದೇ ಹೊರಗಿನ ಪ್ರಪಂಚದಲ್ಲಿ ನಾವು ಹೋದ್ರೂ ಕೂಡ ಅಲ್ಲಿ ನಾವಾಗಿರ್ತೀವಿ ಅಂತ ಅನಿಸ್ತಾ ಇದೆ ನನಗೆ. ಅಂದ್ರೆ ಯಾವುದೇ ಥಾಟ್ಸ್ ಗಳು ಬಂದ್ರು ಅದನ್ನ ಒಳಗೆ ಬರಕ್ ಬಿಡಲ್ಲ ಅದು.
ಹ್ಮ್ ರಕ್ಷಣೆ ಮಾಡುತ್ತೆ, ಹಾ ಹೌದು ಮ್ಯಾಮ್, ರಕ್ಷಣೆ ಮಾಡುತ್ತೆ. ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನಾರದ ಓಡಾಡ್ತಿರ್ತಾನಲ್ಲ ಒಳಗೆ. ನಿಜ ಮ್ಯಾಮ್. ಮತ್ತೆ ಬೇರೆ ಯಾರಾದ್ರೂ ಮಾತಾಡ್ಬೇಕಾ? ಯಾಕೆ ಇದನ್ನ ಮಾತಾಡ್ಕೋತಿದೀವಿ ಅಂದ್ರೆ, ಒಳಗಿನ ಭಯವನ್ನ ತಕ್ಕೊಳ್ಳಿ, ಒಳಗಿನ ಕಂಡೀಷನ್ಸ್ ಆದಷ್ಟು ತಕ್ಕೊಳ್ಳಿ. ಆ ಚಿತ್ತ ಶುದ್ಧಿ ಇಲ್ದೇನೆ ನೀವು ಭಿಕ್ಷಾನ್ನಗಳನ್ನ ಡೈಲಿ ತಿಂದ್ರುನು ಏನು ಪ್ರಯೋಜನ ಆಗಲ್ಲ. ಮೇಡಮ್, ಸನ್ಯಾಸತ್ವ ತಗೊಂಡು ಸಾಧನೆ ಮಾಡಬೇಕಾದಕ್ಕೂನು ಸಾಂಸಾರಿಕ ಸಾಧನೆ ಒಳಗೂ ಏನಾದ್ರು ಡಿಫ್ರೆನ್ಸ್ ಇದೆನಾ? ಅವಾಗಷ್ಟೇ ಜಾಸ್ತಿ ಏಕಾಗ್ರತೆ ಬರುತ್ತಾ ಅಥವಾ ಸಾಂಸಾರಿಕ ಬಿಟ್ರು ಏಕಾಗ್ರತೆ ಬರುತ್ತಾ? ಏನು ಡಿಫ್ರೆನ್ಸ್ ಇಲ್ಲ. ಒಂದು ಪಾರ್ಟ್ ಟೈಮ್, ಒಂದು ಫುಲ್ ಟೈಮ್. ಒಂದ್ ಪಾರ್ಟ್ ಟೈಮ್, ಫುಲ್ ಟೈಮ್. ಪಾರ್ಟ್ ಟೈಮ್ ಈಗ ಫಾರ್ ಎಕ್ಸಾಂಪಲ್ ಒಬ್ಬನಿಗೆ ನೋಡಿ, ನಾನ್ ಸಾಮಾನ್ಯವಾದ ಒಂದು ಇದ್ರಲ್ಲಿ ದೃಷ್ಟಿಯಲ್ಲಿ ಹೇಳ್ತೀನಿ, ಗೊತ್ತಾಗತ್ತೆ ನಿಮಗೆ. ಈಗ ಒಬ್ಬ ಲೆಕ್ಚರ್ ಆಗ್ಬೇಕು, ಒಬ್ಬ ಶಿಕ್ಷಕ ಆಗ್ಬೇಕು ಅನ್ಕೊ, ಮೇಷ್ಟ್ರ ಆಗ್ಬೇಕು, ಲೆಕ್ಚರ್ ಅನ್ನ ಶಿಕ್ಷಕ ಆಗ್ಬೇಕು, ಮೇಷ್ಟ್ರು. ಆದ್ರೆ ಅವನಿಗೆ ಏನಾಗಿದೆ, ಅವನಿಗೆ ತುಂಬಾ ಬುದ್ಧಿವಂತಿಕೆ ಇದೆ, ವಿದ್ಯೆ ಇದೆ. ಏನಾಗ್ಬಿಟ್ಟ ಅಂದ್ರೆ ಒಂದು ವಯಸ್ಸಿಂದಲೇ ನಾನು ಇದೇ ಮಾಡ್ಬೇಕು ಅಂತ ಅನ್ಬಿಟ್ಟು ಅವನು ಈ ಗುರುಗಳ ಮನೇಲೆ ಇದ್ಬಿಟ್ಟು ಅಲ್ಲೇ ಕಲ್ತ್ಕೊಂಡು ಅಲ್ಲೇ ಓದಕ್ಕೆ ಶುರು ಮಾಡಿ. ಇನ್ನೊಬ್ಬಂಗೆ ಏನಾಗ್ಬಿಡ್ತು, ಮನೆ ಜವಾಬ್ದಾರಿ ಬಂದ್ಬಿಟ್ಟು, ಅವನಿಗೂ ವಿದ್ಯೆ ಇದೆ, ಬುದ್ಧಿ ಇದೆ, ಎಲ್ಲ ಇದೆ. ಆದ್ರೆ ಆ ಮನೆ ಜವಾಬ್ದಾರಿಗೋಸ್ಕರ ಅವನು ಅಲ್ಲಿ ಹೋಗಕ್ ಆಗ್ಲಿಲ್ಲ. ಅವನು ಬೇಸಾಯ ಮಾಡ್ಬೇಕಾಯ್ತು, ವ್ಯವಸಾಯ ಮಾಡ್ಬೇಕಾಯ್ತು, ಆಗ್ಲಿಲ್ಲ. ಆದ್ರೆ ಅವನು ಅಲ್ಲೇ ಹೋಗಿದ್ನಲ್ಲ, ಅವನು ಬೇಗ ಒಂದ್ ಲೆವೆಲಿಗೆ ಬಂದ, ಶಿಕ್ಷಕ ಆದ. ಅವನೇನ್ ಮಾಡ್ದ, ಮನೆಗ್ ಬಂದಲ್ಲ, ಅವನಿಗೆ ಗೊತ್ತಿತ್ತು, ಓ ಇವನಿಗೂ ಶಿಕ್ಷಕ ಆಗ್ಬೇಕು ಅಂತ ಇಷ್ಟ ಇದೆ. ಅವನೇನ್ ಮಾಡ್ದ, ನೋಡಪ್ಪ ಒಂದ್ ಕೆಲ್ಸ ಮಾಡು, ಶಿಕ್ಷಕ ಆಗ್ಬೋದು ನೀನು, ಆಯ್ತಾ? ಏನ್ ಮಾಡು, ನೀನು ಒಂದಿಷ್ಟು ಸಮಯವನ್ನ ನನ್ನ ಹತ್ರ ಹೇಳಿಸ್ಕೊ, ಅಥವಾ ಸಂಜೆ ಹೊತ್ತು, ಅಥವಾ ನಿನಗೆ ಯಾವಾಗ ಸಮಯ ಸಿಗುತ್ತೆ ಆವಾಗ ನೀನು ಹೋಗು. ಅವನೇನ್ ಮಾಡ್ದ, ಸರಿ, ಸಮಯ ಸಿಕ್ಕಾಗೆಲ್ಲ ಇವನ ಹತ್ರ ಹೇಳಿಸ್ಕೊಂಡ, ಸಮಯ ಸಿಕ್ಕಾಗೆಲ್ಲ ಇದೆಲ್ಲ ಕೆಲ್ಸ ಮಾಡ್ಬಿಟ್ಟು ಹೋಗ್ಬಿಟ್ಟ. ಆಮೇಲೆ ಕ್ರಮೇಣ ಏನಾಗ್ಬಿಡ್ತ ಅವನಿಗೆ, ಅಲ್ಲಿ ಏನ್ ಅವನ್ ಅಲ್ಲಿ ಕಲಿತಿದ್ನಲ್ಲ, ಅವನ್ ಬೇಸಾಯ ಮಾಡುವಾಗ ಬಾಯಲ್ಲಿ ಹೇಳ್ತಿದ್ದ, ಮನನ ಆಗ್ತಿತ್ತು, ಮಾಡ್ಕೊಂಡ್ ಮನನ ಆಗಕ್ಕೆ ಹೋದ. ಆಮೇಲೆ ಬೇಸಾಯ ಮಾಡುವಾಗ ಮನನ ಆಯ್ತು, ಫಸಲ್ ಕಟ್ಟುವಾಗ ಮನನ ಆಯ್ತು. ಆಮೇಲೆ ಅವನಿಗೆ ಆಳ್ವಾಗ ಹೋಗ್ತಾ 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 ಶಿಕ್ಷಕನೇ ನಾನು ಅನ್ನೋ ಭಾವಕ್ಕೆ ಬರಕ್ ಶುರು ಮಾಡ್ದ, ನನ್ ಶಿಕ್ಷಕನೇ. ಆಮೇಲೆ ಅವನಿಗೆ ಒಂದ್ ಇದು ಸಿಕ್ತು, ಶಿಕ್ಷಕನ ಒಂದು ಇದು ಸಿಕ್ತು, ಯಾಕಂದ್ರೆ ಅವನಿಗೆ ಅಷ್ಟು ಇತ್ತು ಒಳಗೆ. ಅರ್ಥ ಆಗ್ತಿದ್ಯಾ? ಆಮೇಲೆ ಸರಿ ಅಂತ ಹೇಳಿ ಅವನು ಇನ್ನೊಂದ್ 4 ಜನಕ್ಕೆ ಶಿಕ್ಷಣ ಕೊಡಕ್ ಶುರು ಮಾಡ. ಇದೇ ನೋಡಿ, ಅರ್ಥ ಆಗ್ತಾ ಇದ್ಯಾ? ಏನು ಅಂದ್ರೆ ಫುಲ್ ಟೈಮ್, ಒಬ್ಬೊಬ್ರು ಫುಲ್ ಟೈಮಿಗೆ ಅವಕಾಶ ಸಿಗುತ್ತೆ, ಫುಲ್ ಟೈಮ್ ಹೋಗ್ತಾರೆ. ಇಲ್ಲ, ನನಗೊಂದಿಷ್ಟು ಜವಾಬ್ದಾರಿಗಳಿದೆ ಅಂತ ಅನ್ಕೊಂಡವನು ಆ ಜವಾಬ್ದಾರಿ ಮಧ್ಯನೂ ಮಾಡ್ಕೊಂಡಂಗೆ. ಆ ಮಧ್ಯ ಮಾಡ್ತಾ ಮಾಡ್ತಾ ಅವನ್ ಪ್ರತಿ ಕೆಲ್ಸದಲ್ಲೂ ಅವ್ನ್ ಮನನ ಮಾಡಕ್ ಶುರು ಮಾಡ್ತಾನೆ. ಅವಾಗ ಏನಾಗುತ್ತೆ, ನಿಧಾನವಾಗಿ ಅದ್ರಲ್ಲೇ ಇರಕ್ ಶುರು. ಆದ್ರೆ ಅವನಿಗೆ ಇನ್ನೊಂದ್ ಪ್ಲಸ್ ಪಾಯಿಂಟ್ ನೋಡಿ, ಅಲ್ಲಿ ಹೋದನು ಅದೊಂದೇ ದೃಷ್ಟಿಲಿ ನೇರ ಕೋನದಲ್ಲಿ ಆಗಿರ್ತಾನೆ. ಇಲ್ಲಿ ಸನ್ಯಾಸಕ್ಕೆ ಹೋದನು, ಇಲ್ಲಿ ಏನು ಅಂತ ಸಂನ್ಯಾಸ ಇಲ್ಲೇ ಮಾಡ್ತಾ ಇರ್ತಾನೆ. ಇವನಿಗೆ ಅನುಭಾವದ ಜೊತೆಗೆ ಅದ್ ಸಿಗ್ತಾ ಹೋಗುತ್ತೆ. ಅದನ್ನೇ ಬಸವಣ್ಣ ಹೇಳಿದ್ರು, ಅಲ್ಲಮ್ಮ ಅವರೆಲ್ಲ, ನೀನು ಕಾಯಕವೇ ಕೈಲಾಸ, ಇಲ್ಲಿ ನಿನ್ಗೆ ಅನುಭವ ಸಿಕ್ಬಿಡುತ್ತೆ. ನೀನ್ ಮಾಡೋ ಪ್ರತಿ ಸೂಕ್ಷ್ಮ ಕಣನೂ ಭಗವಂತನ ಜೊತೆ ಮಾಡ್ತಿದ್ಯಾ ಅನ್ಕೋ. ನೀನ್ ಅಲ್ಲಿ ಹೋಗೋದ್ಕಿಂತ ಇಲ್ಲಿ ಅನುಭವ ಆಗ್ತಾ ಇರುತ್ತೆ. ಒಂದು ಸರಿ ಅನುಭವ ಆಗೋಕೆ ಅವನಿಗೆ ಬೇಗ ಆಯ್ತು ಅಂದ್ರೆ, ನಿನಗೆ ಅನುಭವ ಆಗಿದ್ದಿದ್ಯಲ್ಲ ಅದು ಒಳಗ್ ಬೇಗ ಉಳಿಯುತ್ತೆ ಎಷ್ಟೋ ಸರಿ. ಹಾಗಾಗಿ ಅವೆಲ್ಲ ಏನಂದ್ರೆ ಎರಡೂ ಬೇರೆ ಅಲ್ಲ. ಅವ್ರೇನಂದ್ರೆ ಫುಲ್ ಟೈಮ್ ಅದೇ ತಗೊಂಡಾಗ ಹೇಗೆ ಅವನು ಶಿಕ್ಷಕ ಆಗ್ಬಿಟ್ಟು ಇವನಿಗೆ ಹೆಲ್ಪ್ ಮಾಡ್ದ, ನೋಡು ನೀನು ಶಿಕ್ಷಣ ತಗೋ ಅಂತ. ಹಾಗೆ ನಮ್ಮಲ್ಲಿ ಸನ್ಯಾಸ ಅದಕ್ಕೆಲ್ಲ ಫುಲ್ ಟೈಮ್ ಹೋದರೆ ಏನ್ ಮಾಡ್ತಾರೆ, ಅವ್ರು ಬಂದು ಹೇಳ್ಬೇಕು ಬಾಕಿ ಇರೋರು, ಅಲ್ಲಪ್ಪ ಹಂಗಪ್ಪ. ಈಗ ವಿವೇಕಾನಂದ ಇವರೆಲ್ಲ ಅವ್ರೆಲ್ಲ ಏನ್ ಮಾಡಿದ್ರು, ಫುಲ್ ಟೈಮ್ ಇದ್ರಲ್ಲೇ ಬಂದ್ ನಿಂತು ಹೇಳಕ್ ಶುರು ಮಾಡಿದ್ರು, ನೋಡಪ್ಪ ಅದ್ರದ್ದು ಹೆಲ್ಪ್ ತಗೊಂಡು. ಒಬ್ಬ ಪುರೋಹಿತ ಅಂತೀವಲ್ಲ, ಅವರೆಲ್ಲ ಹಂಗೇನೆ ಅದೇ ಮಾಡ್ಬೇಕು ಅವ್ರು. ಅದ್ ಬೇರೆದಕ್ ಹೋಗಿ ಕುತ್ಕೊಂಡ್ಬಿಡೋದಲ್ಲ. ನಾನ್ ಶಿಕ್ಷಣ ಆದೆ ಅಥವಾ ನಾನ್ ಸನ್ಯಾಸಿ ಆಗ್ಬಿಟ್ಟು ನಾನ್ ಸಿದ್ಧಿ ಮಾಡ್ಕೊಂಡು ಏನೋ ಒಂದ್ ಮಾಡ್ಬಿಟ್ಟು ನಾನ್ ದುಡ್ಡು ಮಾಡ್ಕೊಂಡು ಆರಾಮಾಗಿರ್ತೀನಿ ಅಂತ ಯೋಚನೆ ಮಾಡಿದ್ರೆ ಅದಲ್ಲ. ಅದ್ ಆಗ್ಬಿಟ್ಟಿದೆ ಬಿಡಿ, ಏನು ಯೋಚನೆ ಮಾಡ
ಅಲ್ಲ. ಸೊ ಏನಪ್ಪಾ ಆಗ್ತಾ ಇದೆ, ಯಾವುದು ಬೇರೆ ಅಲ್ಲ, ನೀವ್ ಇದ್ದತ್ರ ಕೂತತ್ರನೇ ಆಗಿರುತ್ತೆ. ಸನ್ಯಾಸಕ್ಕೆ ಹೋಗ್ಲೇಬೇಕಂತಿಲ್ಲ. ಪ್ರತಿ ಕ್ಷಣದಲ್ಲಿ ಶ್ರವಣ ಮನನ ನಿಧಿಧ್ಯಾಸ. ಸೊ ಹಾಗಾದ್ರೆ ನಾವೇನು ಬೇರೆ ದುಡಿಮೆ ಮಾಡ್ಬಾರ್ದಾ? ಇದೇ ಮಾಡ್ಕೊಂಡ್ ಕೂರೋಣ. ದುಡಿಮೆ ಹಂಗಾರ್ ಬೇಡ್ವಾ? ನೋಡಿ, ಈಗ ಇಬ್ರಿಬ್ರು ದುಡಿಬೇಕು, ಗಂಡ ಹೆಂಡತಿ. ಅವ್ರ ಹೆಂಗ್ ಮಾಡ್ತಾರೆ? ಆ ಗಂಡ ಹೆಂಡತಿ ದುಡಿಯುವಾಗನೆ ಎಷ್ಟು ಸಮಯವನ್ನ ಅವರು ತೆಗಿತಾರೆ ಸ್ವಲ್ಪ ಅದು ಇದು ಕೆಲ್ಸಕ್ಕೆ. ಅವಾಗ ಈ ಅರಿವನ್ನ ತಗೊಂಡಾಗ, ಓ ಹಂಗಾರೆ ಬಾಕಿ ಟೈಮಲ್ಲಿ ನಾವೇನ್ ಸನ್ಯಾಸಿಗಳ ತರ ಇರ್ಬೇಕಾ? ಇರ್ಲೇಬೇಕು, ಇರ್ಲೇಬೇಕು. ಹಗಲನ್ ಇರುಳ ಮಾಡಿ, ಇರುಳನ್ ಹಗಲ ಮಾಡಿ ಇಟ್ಬಿಟ್ಟಿದೀವಲ್ಲಪ್ಪ. ಇರ್ಲೇಬೇಕು. ಕೆಲ್ಸ ಯಾಕೆ ಮಾಡ್ತಿದೀವಿ? ಎಂಜಾಯ್ ಮಾಡಿ. ಕೆಲ್ಸ ಮಾಡ್ತಿದೀವಿ, ಎಂಜಾಯ್ ಮಾಡ್ತೀವಿ. ಕೆಲ್ಸ ಮಾಡ್ತೀವಿ, ಎಂಜಾಯ್ ಮಾಡ್ತೀವಿ. ಹಂಗಿದ್ಮೇಲೆ ಸಫರಿಂಗ್ ಅನ್ಬೇಡಿ. ಆಗುತ್ತೆ. ಈಗೆಲ್ಲ ಒಬ್ರು ಮಕ್ಳು ಇಬ್ರು ಮಕ್ಳು ಇರ್ತಾರೆ. ಒಬ್ಬ ಮಗು ಇದ್ರೆ ಏನಾರ ಆಗ್ಬೋದು, ಇಬ್ರು ಮಕ್ಳು ಇದ್ರೆ ಏನಾರ ಆಗ್ಬೋದು. ಆರಾಮಾಗಿರಿ, ಸಫರಿಂಗಿಗೆ ಎದ್ರುಬೇಡಿ. ಇಲ್ವಾ, ನಾನು ಅದನ್ನ ದಾಟ್ಬೇಕಾ, ಡಿಟ್ಯಾಚ್ಮೆಂಟ್ ಆಗ್ಬೇಕಾ? ಬೇಕಾ? ಫೆಸಿಲಿಟಿಗೋಸ್ಕರ ದುಡಿರಿ. ಬಾಕಿ ಟೈಮಲ್ಲಿ ಅಂತರಾತ್ಮಕ್ಕೆ ಹೋಗಿ. ಅಂತರಾತ್ಮಕ್ಕೆ ಹೋಗ್ ಸಮಯ ಇಲ್ಲ, ನಾವ್ ಎಂಜಾಯ್ ಮಾಡ್ಬೇಕು. ಅಯ್ಯೋ ನನ್ ಗಂಡಂಗ್ ಅದಿಷ್ಟ, ಮಕ್ಳಿಗೆ ಅದಿಷ್ಟ, ನಾನ್ ಹಿಂಗ್ ಕೂತ್ರೆ ಆಗಲ್ಲ, ನಾನ್ ಹಿಂಗ್ ಕೂತ್ರೆ ಇಷ್ಟ ಪಡಲ್ಲ ಅಂತಂದ್ರೆ ಬರ್ತಾರೆ ಅವರು ದಾರಿಗೆ. ಅವ್ರಿಗೂ ಅಟ್ಲೀಸ್ಟ್ ಸರಿನಪ್ಪ, ಹಾಗಾದ್ರೆ ದುಡಿಯಕ್ ನೀನ್ ಇಷ್ಟು ಟೈಮ್ ಇಟ್ಟೆ ಅಂತಂದ್ರೆ ಉಳ್ದಿರೋ ಟೈಮಲ್ಲಿ ಪೂರ್ತಿ ನೀನ್ ಮೋಜಿಗೋಸ್ಕರ, ಜೀವನ ವಿಲಾಸಕ್ಕಲ್ಲ ವಿಕಾಸಕ್ಕೆ ಅಂತ ಹೇಳಿ ಅದ್ರಲ್ಲಿ ಅರ್ಧ ಟೈಮ್ ತೆಗಿ. ಒಂದ್ ವಾರ ಎಂಜಾಯ್ಮೆಂಟಿಗೆ ಹೋದ್ರೆ ಇನ್ನೊಂದ್ ವಾರ ಆಧ್ಯಾತ್ಮ ತತ್ವ ಅರ್ಲಿಕ್ ಬಾ. ಯಾಕಾಗಲ್ಲ? ನಾರಾಯಣಿ ಸೈನ್ಯ ಬೇಕು, ನಾರಾಯಣ ತತ್ವ ಬೇಡ. ಯಾಕಂದ್ರೆ ನಾವ್ ಅದ್ ಹೇಳೇ ಬೆಳ್ಸಿಲ್ಲ. ಅಯ್ಯೋ ನೀನು ದೇವ್ರು ನಾರಾಯಣ ಅಂತ ಕೂತ್ಕೊಂಡ್ರೆ ಜೀವನ ಮಾಡೋರ್ ಯಾರು? ಅವ್ರು ಹೆಂಗ್ ದುಡಿತಿದಾರೆ, ನಿನ್ ಸಮ ಹೆಂಗ್ ನೋಡು ಅಂತ ಹಾಳ್ ಮಾಡಿರೋದೇ ಹರಿಭವದಲ್ಲಿರ. ಮ್ಯಾಮ್ ಇವತ್ತಿನ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಇವತ್ತು ಹೊರಗಡೆ ಹೋಗಿದ್ದೆ, ಅಲ್ಲಿ ಒಬ್ರು ಲೇಡಿ ಮೀಟ್ ಮಾಡಿದೆ ಮ್ಯಾಮ್. ಅವರು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅಲ್ಲೇ ಕೇಕ್ ಮಾಡ್ತಾರೆ. ಸೊ ಅವರು ಅಂದ್ರೆ ಅಲ್ಲಿ ಪರಿಚಯ ಮಾಡಿಸ್ದೆ ನಾನು ಅವ್ರಿಗೆ. ತುಂಬಾ ಎಲ್ಲರೂ ಇದು ಅಪ್ರಿಸಿಯೇಷನ್ ಕೊಟ್ರು. ನಾನು ಅವ್ರಿಗೆ ಅವ್ರು ತುಂಬಾ ಸ್ವೀಟ್ ಆಗಿ ಮಾತಾಡ್ತಾ ಇದ್ರು. ಸೊ ನನಗೆ ತುಂಬಾ ಇಷ್ಟ ಆಯ್ತು. ಅದಕ್ಕೆ ನಾನು ಹೇಳಿದೆ, ಹೀಗೆ ನಮ್ದೊಂದು ಸರ್ಕಲ್ ಇದೆ, ಗುರುಜಿ 22 ಕ್ಲಾಸಸ್ ನಡೆಸ್ತಾರೆ. ಅಂದ್ರೆ ಅವರು ತುಂಬಾ ಕನ್ಸರ್ನ್ ಇದೆ ಮ್ಯಾಮ್ ಇದ್ರ ಬಗ್ಗೆ, ಹೆಲ್ತ್ ಬಗ್ಗೆ. ಮತ್ತೆ ಈಗಿನ ಎಲ್ಲರ ಆರೋಗ್ಯದ ನೋಡ್ಕೊಂಡು ನಾವು ಇದನ್ ಮಾಡ್ಬೇಕನ್ನೋ ಒಂದು ಇಂಟೆನ್ಷನ್ ಇದೆ ಅವಳಿಗೆ. ಅದಕ್ಕೆ ಅವರು ಸಾಫ್ಟ್ವೇರ್ ಇಂಜಿನಿಯರು, ಆಮೇಲೆ +2 ಇಬ್ರು ಮಕ್ಕಳಿದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳು. ಅವ್ರನ್ನ ಕಟ್ಕೊಂಡು ಅದೆಲ್ಲ ಮಾಡಿ ತಿರ್ಗಾ ವರ್ಕ್ ಫ್ರಮ್ ಹೋಮು ಮಾಡ್ತಾರೆ ಅವರು. ಸೊ ಎಷ್ಟೊಂದು ಕೆಲಸಗಳನ್ನ ಒಬ್ಬರೇ ಮಾಡೋದ್ರಿಂದ ಅವ್ರಿಗೆ ಏನಾದ್ರೂ ಒಂಚೂರು ಬೇಜಾರಿದೆಯೋ ಏನೋ ನೋಡೋಣ ಅಂತ ಅನ್ಕೊಂಡ್ರೆ ಎಲ್ಲೂ ಏನು ಕಾಣಿಸ್ತಿಲ್ಲ ಮ್ಯಾಮ್ ನನಗೆ. ನೀವು ಹೇಳೋದನ್ನ ನೋಡಿ ಹೇಳ್ಬೇಕನ್ನಿಸ್ತು ಇವಾಗ. ಆಮೇಲೆ ನಾನು ಹೇಳ್ದೆ, ಇವಾಗ ನಾವು ಸೆಲ್ಫ್ಲೆಸ್ ಸರ್ವಿಸ್ ಮಾಡ್ತಾ ಇದೀವಿ, ಆ ಥರ ನಿಮಗೇನಾದ್ರೂ ನಮ್ಮ ಮಕ್ಕಳಿಗೆ ಕಲಿಸ್ಬೇಕನ್ನೋ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳೋದಕ್ಕೆ ತಕ್ಷಣ ಒಪ್ಕೊಂಡ್ರು ಮ್ಯಾಮ್ ಅವರು. ವೀಕ್ಲಿ ಒನ್ಸ್ ಅಥವಾ ಮಂತ್ಲಿ ಒನ್ಸ್ ಬಂದು ನಾನು ಹೇಳ್ಕೊಡ್ತೀನಿ ಅಂತ ಹೇಳಿದ್ರು ಮ್ಯಾಮ್ ಅವರು. ಆನ್ಲೈನ್ ಅಲ್ಲೇ ಹೇಳ್ಕೊಡ್ತೀನಿ ಅಂತ ಹೇಳಿದ್ರು. ಅಂದ್ರೆ ಎಲ್ಲವನ್ನೂ ಮಾಡ್ಕೊಂಡು ಮಾಡೋದಕ್ಕೆ ಸಾಧ್ಯ ಇದೆ, ಬಟ್ ನಾವು ಒಂದ್ ಕಡೆ ಎಲ್ಲೋ ಹಿಂಜರಿತೀವೇನೋ ಅನ್ಸುತ್ತೆ ಮ್ಯಾಮ್, ಸೇವೆ ಅಂತ ಬಂದಾಗ. ಮೋಹ ಎಲ್ ಬಿಟ್ಟೋಗ್ಬಿಡ್ತೀವೋ ಅದನ್ನ ಹಚ್ಕೊಂಡ್ರೆ ಪ್ರಾಬ್ಲಮ್ ಏನು ಅಂದ್ರೆ ಅದೇ ಕಸ ಇಟ್ಕೊಂಡ್ ಬಂದ್ಬಿಟ್ಟಿದೀವಲ್ಲಪ್ಪ, ಸಾತ್ವಿಕ ಅಹಂ ಕಸನ, ಒಣ ಕಸ ಅಂತೀನಲ್ಲ ನೀವೇ. ಅಂದ್ರೆ ನಾವ್ ಇರೋ ಬೌಂಡ್ರಿನಲ್ಲೇ ಇರ್ತೀವಿ, ನಮ್ಮನ್ನ ಹೊರಗೆ ಆಚೆ ಕರಿಬೇಡಿ ಅನ್ನೋ ತರ ಆಗ್ಬಿಟ್ಟಿದೆ ಮ್ಯಾಮ್ ಇವಾಗ. ಅಂದ್ರೆ ಅದನ್ನ ಬಿಟ್ಟು ಬಂದ್ರೆ ಎಲ್ಲೇ ಏನಾಗ್ಬಿಡತ್ತೋ ಅನ್ನೋ ಭಯ, ನೀವ್ ಹೇಳಿದ್ರ. ಸಮಾಜದ ದೃಷ್ಟಿಲಿ ಏನಾಗುತ್ತೋ, ನಾನು ಹೊರ ಕೆಲ್ಸ ಗಂಡನ್ ನೋಡಿದ್ರೆ ಅವರು ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದ್ದಾರೆ ಮ್ಯಾಮ್ ಆ ಲೇಡಿ. ನಾನು ಎಲ್ಲಾ ಹೇಳಿದೀನಿ, ನಮ್ದು ಯಾವ ತರ ಸರ್ಕಲ್ ಇದೆ ಎಲ್ಲ ಹೇಳಿದೀನಿ. ತಕ್ಷಣ ಒಪ್ಕೊಂಡ್ರು ಅವರು. ನನ್ನಿಂದ ಸಮಾಜಕ್ಕೆ ಒಳ್ಳೇದಾಗುತ್ತೆ ಅಂದ್ರೆ ನಾನು ಮಾಡ್ತೀನಿ. ಕನ್ವರ್ಟ್ ಆದ್ರಂತೆ? ಅಲ್ಲ, ಅವ್ರ ಮದ್ವೆ ಆಗಿರೋದು ಕ್ರಿಶ್ಚಿಯನ್. ಕ್ರಿಶ್ಚಿಯನ್ ಮದ್ವೆ ಆದ್ರೂ ಕನ್ವರ್ಟ್ ಯಾಕೆ ಆಗ್ಬೇಕು? ಅವಳು ಹಿಂದೂ, ಅವರು ಕ್ರಿಶ್ಚಿಯನ್ ಇವ್ರನ್ನ ಮದ್ವೆ ಆಗಿದ್ದಾರೆ. ಹಿಂಗೆ ಏನೇನೋ ಆಗಿ ನಮ್ಮೊಳಗಿರೋ ಇದೆಲ್ಲ ಸೋರ್ ಹೋಗ್ತಾ ಇದೆ.
ಇನ್ನೊಂದೇನು ಅಂದ್ರೆ ಕ್ರಿಶ್ಚಿಯಾನಿಟಿ ಇದ್ರಲ್ಲೆಲ್ಲ ಸೇವೆಗೆ ಅವ್ರು ತುಂಬಾ ಇದ್ ಕೊಡ್ತಾರೆ, ಸೆಲ್ಫ್ಲೆಸ್, ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಅದೇ ಏನಪ್ಪಾ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮನೆಯವ್ರೊಬ್ರು ಫ್ರೆಂಡ್, ಅವ್ರು US ಅಲ್ಲಿ ಇರೋದು, ಇಬ್ರು ಮಕ್ಳು ಹೆಂಡ್ತಿನ, ಮಕ್ಳು ಅವ್ರದ್ದಲ್ಲ, ಎಷ್ಟು ಅನಾಯಾಸವಾಗಿ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿರ್ತಾರ ಅವ್ರು, ಎಷ್ಟು ಚೆನ್ನಾಗಿರ್ತಾರೆ. ಹೌದು. ಅವ್ರ ಮಕ್ಳು ಇವ್ರು ಸಾಕೊಂಡು ಅಷ್ಟು ಲೋಪ ಇಲ್ದಂಗೆ ಸಾಕೊಂಡು ಫ್ಯಾಮಿಲಿ ನಡೀತಾ ಇದೆ. ನಾನ್ ಹೇಳ್ತೀನಿ ಅಂದ್ರೆ ಯೂಶಲಿ ಏನ್ ಮಾಡಿದ್ರು, ಈ ಕ್ರಿಶ್ಚಿಯಾನಿಟಿ ಇವೆಲ್ಲ ಯಾಕೆ ಬಂತು ಅಂದ್ರೆ ತುಂಬಾ ಎಲ್ಲಾನು ಫಾಲೋ ಮಾಡಕ್ಕಾಗಲ್ಲ ಅಂತ ಅವನ್ ಈಸಿಯಾಗಿ ತಂದ್ಕೊಂಡ್ರಿ. ಈಗ ನಮ್ ದೇಶದಲ್ಲ ಸನಾತನ ಧರ್ಮ ಇದ್ದಾಗ ಅಮೆರಿಕ ಆ ಕಡೆ ಎಲ್ಲ ಏನಪ್ಪಾ ಅಂದ್ರೆ ಕಾಡಲ್ ಜನ ವಾಸ ಮಾಡೋರು, ಅವ್ರ ಬುಡಕಟ್ಟು ಜನಾಂಗದಲ್ಲಿ ಇದ್ರು ನಮ್ಮಲ್ಲಿ ವಿಶ್ವವಿದ್ಯಾನಿಲಯಗಳಿದ್ದಾಗ. ಅವಾಗ ಅವ್ರಿಗೆ ಸುಲಭವಾದ ಒಂದು ರೂಟಿನ ಹೇಳಿ ಪ್ರೇಮ ಮತ್ತೆ ಸೇವೆ ಅಂತ ಹೇಳ್ಕೊಟ್ರು. ಆದ್ರೆ ಏನಪ್ಪ ಪ್ರಾಬ್ಲಮ್ ಅಂತ ಅಂದ್ರೆ ಅವ್ರು ಅಲ್ಲಿ ಸಿಕ್ಕೊಂಡ್ಬಿಡ್ತಾರೆ. ಅಲ್ಲಿ ಏನಾದ್ರು ಒಂಚೂರು ವ್ಯತ್ಯಾಸ ಆದ್ರೆ ಅಲ್ಲೇ ಸಿಕ್ಕೊಂಡ್ಬಿಡ್ತಾರೆ. ಈಗ ಮದರ್ ತೆರೇಸಾ ಅಂತ ಅನ್ಕೊಂಡ್ವಿ, ಮದರ್ ತೆರೇಸಾ ಸೇವೆ ಮಾಡಿದ್ರು, ಆದ್ರೆ ಸರಿ ಹಾಗಾದ್ರೆ ಇದಕ್ ಬನ್ನಿ, ಈಗ ಇವ್ರದೆಲ್ಲ ಅದೇ ಅಲ್ಲಿಗೆ ನಿಲ್ಸ್ಬಿಡ್ತಾರೆ. ಅದೇ ಪ್ರಾಬ್ಲಮ್. ಅವರು ಹೌದು ಮೇಡಮ್, ಎಲ್ಲಾರ್ಗು ಒಂದ್ ಕನ್ವರ್ಟ್ ಒಳ್ಳೇದಕ್ಕೋಸ್ಕರ ಮಾಡ್ಬಿಡ್ತಾರೆ. ಎಲ್ಲದಕ್ಕೋಸ್ಕರ ಮಾಡಿದ್ರು. ಅವ್ರೇನು ಅಂದ್ರೆ ಪ್ರಾಬ್ಲಮ್ ಸೇವೆ ಅನ್ನೋ ಹೆಸರಲ್ಲಿ ಬಂದ್ಬಿಟ್ಟು ಬನ್ನಿ ಇಲ್ಲಿಗೆ, ಎಲ್ಲ ಒಂದೇ ಅಂತಾರೆ. ಆದ್ರೆ ತತ್ವಗಳು ಭೋಗವನ್ನು ಅನುಭವಿಸೋದು ಸೇವೆ ಮಾಡೋದಕ್ ಬಂದ್ ನಿಂತ್ರು. ಅದ್ರಿಂದ ಮುಂದೆ ಮ್ಯಾಮ್ ಅವರು ಮಾಡ್ತಾ ಇರೋ ಸೇವೆ ಇದ್ರಲ್ಲಿ ಅದ್ರಲ್ಲಿ ತತ್ವ ಇದೆಯಾ ಮ್ಯಾಮ್? ಅಂದ್ರೆ ಬರೀ ಸೇವೆ ಅನ್ಕೊಂಡು ಆತ್ಮಸಾಕ್ಷಾತ್. ಈಗ ಸಿದ್ದರಾಮನ್ ಕತೆ ಹೇಳಿದ್ನಲ್ಲ ನಾನು, ಯಾವ್ದು ಇನ್ನೊಬ್ರು ಇದು ಈ ಸಿದ್ದರಾಮನ್ ಏನ್ ಹೇಳಿದ್ನಲ್ಲ ನಾನು, ಅವರೇ ದೊಡ್ಡವರಾದ್ಮೇಲೆ ಏನ್ ಮಾಡ್ತಾರೆ, ಸೇವೆ ನಿಲ್ತಾರೆ. ಬಾವಿ ತೋಡ್ಸೋದು, ದೇವಸ್ಥಾನ ಕಟ್ಸೋದು, ಅದು ಇದು ಮಾಡ್ಸೋದು, ಎಲ್ಲದಕ್ಕೂ ನಿಲ್ತಾರೆ. ಅವಾಗ ಅದ್ ಮಾಡ್ತಾ ಇರುವಾಗ ಒಂಥರ ಅಭಿಮಾನದಿಂದ ಮಾಡ್ತಿರ್ತಾರೆ. ಅವಾಗ ಎಲ್ಲ ಮಕ್ಕಳಿಗೂ ಸಿಗ್ತಾರೆ. ಅವ್ರಿಗೆ ಸಿಕ್ಬಿಟ್ಟು ಅಲ್ಲಪ್ಪ ಏನ್ ಮಾಡ್ತಿದ್ಯೋ ಸಿದ್ದರಾಮ ಅಂತ ಕೇಳ್ತಾರೆ ದೊಡ್ಡವರಾದ್ಮೇಲೆ. ನಾನ್ ಹಿಂಗೆ ಸೇವೆ ಮಾಡ್ತಾ ಇದ್ದೀನಿ. ಸೇವೆ ಮಾಡ್ತಿದ್ಯಾ, ನಿನಗ ಆತ್ಮತತ್ವ ಇದೆಯಾ, ನೀನ್ ಯಾರು ಅನ್ನೋ ತತ್ವದಲ್ಲಿ ಮಾಡ್ತಿದೀಯಾ ಅಂತ. ಅವಾಗ ಅವ್ರ ದೇಹ ಮನಸ್ಸು ಬುದ್ಧಿ ತತ್ವದಲ್ಲಿ ಅಂತಾರೆ. ಅದಕ್ಕೆ ಇವ್ರೇನಂತಾರೆ, ಬಾ ಮೊದ್ಲು ನೀನು ಆತ್ಮ ಮೋಕ್ಷಾರ್ಥ ಮಾಡ್ಕೊಂಡು ಸೇವೆ ಮಾಡು ಅಂತ. ಇಲ್ಲೆಲ್ಲ ಏನಾಗ್ತಾ ಇದೆ ಅಂದ್ರೆ ಈ ಸೇವೆ ಇದ್ರಲ್ಲೆಲ್ಲ, ಈ ಕ್ರಿಶ್ಚಿಯಾನಿಟಿ ಇದ್ರಲ್ಲೆಲ್ಲ ಸೇವೆ ನಡೀತಿದೆ, ತಪ್ಪು ಅಂತ ಹೇಳ್ತಾ ಇಲ್ಲ, ಇಟ್ಸ್ ಸಾತ್ವಿಕ ತತ್ವ. ಬಟ್ ಅವ್ರೇನಂದ್ರೆ ಸಾತ್ವಿಕ ತತ್ವದಲ್ಲಿ ಮಾಡ್ಕೊಂತ ಎಲ್ಲೋ ಒಂದ್ ದಿವಸ ಅದ್ ಖರ್ಚಾಗುತ್ತಲ್ಲಪ್ಪ. ಅಂದ್ರೆ ಒಂದೇ ಒಂದು ಇದ್ರಲ್ಲಿ ಇದ್ ಬಿಡ್ತಾರೆ ಮ್ಯಾಮ್ ಅವರು. ಅಂದ್ರೆ ಅದನ್ನ ಬಿಟ್ಟು ಆಚೆ ಬರಲ್ಲ. ಆ ಎಲ್ಲವೂ ಒಂದೇ ಅಂತ ನೋಡಲ್ಲ ಅವರು. ನಮ್ಮದೇ ಸಪರೇಟ್ ಅಂತ ತಗೊಂಡೋಗ್ಬಿಡ್ತಾರೆ. ಅಲ್ಲಲ್ಲ, ಸಫರಿಂಗ್ ಬಂದಾಗ ತಡ್ಕೊಳಕ್ ಆಗಲ್ಲ. ಎಲ್ಲ ಫೆಸಿಲಿಟಿ ಹಂಗ್ ಮಾಡ್ಕೊಂಡ್ ಪ್ರೇಮ ಸೇವೆ ಮಾಡ್ಕೊಂಡು ಚೆನ್ನಾಗಿದೆ, ಇಟ್ಸ್ ಸಾತ್ವಿಕ ತತ್ವ, ತಪ್ಪು ಅಂತ ಹೇಳ್ತಿಲ್ಲ. ಆದ್ರೆ ಅಲ್ಲಿಂದ ಸಫರಿಂಗ್ ಹೋದಾಗ ಅವ್ರಿಗೆ ಬೇರೆ ದಾರಿ ಇಲ್ಲ. ಯಾಕಂದ್ರೆ ಅಲ್ಲಿಗೆ ಎಂಡ್ ಸೇವೆ ಎಂಡ್. ಸೊ ಆಮೇಲೆ ಈಗ ಸೇವೆ ಮಾಡ್ತಾರೆ, ಹೌದು ನಾನು ಸೇವೆ ಮಾಡ್ತೀನಿ, ಪುಣ್ಯವನ್ನ ಸಂಪಾದನೆ ಮಾಡ್ತಾರೆ, ಒಳ್ಳೇದು, ಅದಕ್ಕೆ ನಾನು ಏನು ಅಬ್ಜೆಕ್ಷನ್ ಮಾಡ್ತಾ ಇಲ್ಲ. ಆದ್ರೆ ಅದನ್ನ ಸಾತ್ವಿಕ ರೀತಿಯಲ್ಲಿ ಹೇರೋದು ಇನ್ನೊಬ್ರ ಮೇಲೆ ದಬ್ಬಾಳಿಕೆ, ಅದು ಒಂಥರ ಮಾನಸಿಕವಾದ ದಬ್ಬಾಳಿಕೆ, ಇವೆಲ್ಲ ಮಾಡ್ಕೊಂಡು ಇಲ್ಲಿ ಏನು ಇಲ್ಲ ಅಂತ ಅನ್ನೋದು, ಆ ಕನ್ವರ್ಷನ್ ಮಾಡಿ ಎಲ್ಲಾರ್ನು ಬೇಡ ಇದು ವೆಜ್ರ ಮಾಡಿ ಅಂದ್ಕೊಂಡ್ ಚರ್ಚಿಗೆ ಹೋಗಿ ಮಾಡ್ಸೋದು. ಅಥವಾ ಸುಖ ಭೋಗ ನೋಡಿ, ಬೇಕಾರೆ ಅವ್ರು ಭೋಗ ಸುಖ ಬಿಟ್ರೆ ಬರಲ್ಲ ಅದು, ಅದೆಲ್ಲ ಮಾಡ್ತಾರೆ, ಭೋಗ ಸುಖಕ್ ಮಾಡ್ತಾರೆ. ನಮ್ಮಲ್ಲಿ ಅದನ್ನ ಸೇವೆಗೆ ಮಾಡೋದು. ಸೇವೆ ಯಾಕೆ ಮಾಡ್ತೀಯ ಅಂದ್ರೆ ಜಗತ್ ಕಲ್ಯಾಣಕ್ಕೆ, ನಿಂದು ಅನ್ನೋದೇನು ಇಟ್ಕೋಬೇಡ ಅಂತ. ಅದ್ ಒಳ್ಳೇದು, ನಾನು ಹೇಳ್ತಿರೋದು ಒಳ್ಳೇದು. ನೈಷ್ಕರ್ಮ್ಯ ಕರ್ಮ ಮಾಡೋದಕ್ಕೆ ಈಗ ಅಜ್ಞಾನಕ್ಕಿಂತ ಅದು ಒಳ್ಳೇದು, ಒಪ್ತೀನಿ. ಆದ್ರೆ ಈ ಮೂಲಕ್ಕೂ ಕಳೆದು ಹೋಗುತ್ತೆ ಅಷ್ಟೇ, ಲಿಮಿಟೆಡ್ ಆಗ್ಬಾರ್ದು. ಲಿಮಿಟೆಡ್ ಆಗ ಅದು ಸ್ವಪ್ರೇರಣೆಯಾಗಿ ಆಗ್ಲಿ. ಈಗ ಹೌದು, ಒಬ್ರು ಸ್ವಭಾವ ನೋಡಿ, ಅವ್ರ ಸೇವೆ ನೋಡಿ, ಅವ್ರ ಚೆನ್ನಾಗಿರೋದ್ ನೋಡಿ ಅವ್ರ ತರನೇ ಇರ್ಬೇಕು ಅನ್ನೋದು ಒಂದ್ ರೀತಿ. ತುಂಬಾ ಕಷ್ಟದಲ್ಲಿರ್ತಾನೆ, ಬಾ ನಿನಗೆ ಸಹಾಯ ಮಾಡ್ತೀನಿ, ಬಾರಪ್ಪ ನಿನಗೆ ಊಟ ಕೊಡ್ತೀನಿ, ಆದ್ರೆ ನೀನು ಇಲ್ಲೇ ಕುತ್ಕೊಂಡು ಊಟ ಮಾಡ್ಬೇಕು ಅಂದ್ರೆ ಅದ್ ಮತ್ತೆ ರಿಸ್ಟ್ರಿಕ್ಷನ್ ಆಯ್ತು ಮ್ಯಾಮ್. ಅದೇನೆ, ಅದ್ ಕಾಣದಂತ ರಿಸ್ಟ್ರಿಕ್ಷನ್. ಅದಕ್ಕೆ ನಮ್ಮಲ್ಲಿ ಸನಾತನ ಧರ್ಮ ನಾಶ ಮಾಡ್ಕೋಬೇಡ್ರಿ ಅಂತ. ಅದ್ ಎಷ್ಟ್ರ ಮಟ್ಟಿಗೆ ಇದಾಗಿದೆ ಅಂದ್ರೆ ಎಲ್ಲದು ಒಳ್ಳೇದು ಅನ್ನೋ ತರಾನೇ ಕಾಣಿಸ್ತಾ ಇದೆ.
ಹಾ ರಾಮನಿಗೆ ಜಗಳ ಈಗ ಅಂತ ಶುರು ಮಾಡ್ಕೊಂಡಿ, ಆತರ ಇಲ್ಲ ಅದು. ಮುಸ್ಲಿಮ್ಸ್ ಹೋಗ್ತಾ ಇದಾರಲ್ಲ ಮ್ಯಾಮ್, ರಾಮನ ಇದಕ್ಕೆ ಅಯೋಧ್ಯೆಗೆ ಮುಸ್ಲಿಮ್ಸ್ ಹೋಗ್ತಾ ಇದಾರಲ್ಲ ಇವಾಗ. ಅಲ್ಲ ಈಗ ಕೆಟಗರಿಗೆ ಹೋಗೋದ್ ಬೇಡ, ಅದಕ್ಕೆ ಅದನ್ನೆಲ್ಲ ತಗೊಳದ್ ಬೇಡ. ಅಲ್ಲಿ ಏನಪ್ಪಾ ಅಂದ್ರೆ ಸೇವೆ ಮಾಡ್ತಿದಾರ ಮಾಡ್ಲಿ, ಸೇವೆನೂ ತುಂಬಾ ಜನ ಮಾಡ್ತಾರಲ್ಲ, ಆದ್ರೆ ಸೆಲ್ಫ್ ಅವೇರ್ನೆಸ್ ಇಲ್ವೇ? ಸೆಲ್ಫ್ ಅವೇರ್ನೆಸ್ ಯಾಕೆ ಬೇಕು? ಸೇವೆ ಮಾಡ್ಕೊಂಡಿರ್ತೀನಿ ಅಂದ್ರೆ ಒಳ್ಳೇದು ಇರ್ಲಿ, ಆದ್ರೆ ಯಾವ್ದೇ ಸಫರಿಂಗಿಗೂ ಇದಾಗ ಆ ತರನು ಇದ್ದಾರೆ, ನಾನ್ ನೋಡಿದೀನಿ. ಆ ತರನು ತುಂಬಾ ಒಂದು ಸಫರಿಂಗ್ ಆದ್ರೂ ಪರವಾಗಿಲ್ಲ, ತುಂಬಾ ಸಮಾಧಾನವಾಗಿದ್ದವರು ಇದ್ದಾರೆ. ಆ ತರನು ಇದ್ದಾರೆ. ಎಲ್ಲಾರು ಕುತ್ಕೊಂಡು ಇಲ್ಲಿ ಕ್ಲಾಸ್ ಕೇಳ್ಬೇಕು ಆ ತರ ಇಲ್ಲ. ತುಂಬಾ ಸಫರಿಂಗ್ ಅಲ್ಲೂ ಸ್ಥಿತಪ್ರಜ್ಞತೆಯಲ್ಲಿರೋರು, ಸಫರಿಂಗ್ ಅಲ್ಲೂ ಸ್ಥಿತಪ್ರಜ್ಞತೆಯಲ್ಲಿ ಇರ್ಬೇಕು ಅಂತವ್ರು ಇದ್ದಾರೆ. ಈ ಅತಿ ಬುದ್ಧಿವಂತಿಕೆ, ಅತಿ ಅಪರಾವಿದ್ಯೆ ಕಲ್ತಾ ಮನುಷ್ಯ ಇಬ್ರು ರಾಮನ್ ಕತೆ, ರಾಮಂಗೇನೋ ಹೇಳ್ದಂಗೆ ಇವೆಲ್ಲವೂ ಜಂಜಾಟಕ್ಕೆ ಹೋಗ್ತಾರೆ. ಎಲ್ಲ ಅತಿ ಬುದ್ಧಿವಂತಿಕೆ ಆಗಿರೋ ಇವೇನಂದ್ರೆ ಸೂತ್ರವನ್ನ ಹಿಡ್ಕೊಂಡು ನಡೆಯೋದಷ್ಟೇ, ಇನ್ನೇನು. ಸ್ಥಿತಪ್ರಜ್ಞತೆ ಮೇಯ್ನು. ಸ್ಥಿತಪ್ರಜ್ಞತೆ ಬರೀ ನಡವಳಿಕೆಯಲ್ಲ, ಒಳಗಿಂದ ಸ್ಥಿತಪ್ರಜ್ಞತೆ ಅಷ್ಟೇ ಬೇಕಾಗಿರೋದು. ಇವೆಲ್ಲವೂ ಈಗ ಗುಹೇಶ್ವರ ನಿಮಗಾಗಿ ಸತ್ತವರ ನಾರನು ಅಂತಂದ್ರೆ ಮತ್ತೇನು ಇಲ್ಲ, ಸ್ಥಿತಪ್ರಜ್ಞತೆ. ಆ ಸ್ಥಿತಪ್ರಜ್ಞತೆ ಬೇಕು ಅಂತ ಯಾರಪ್ಪ ಕೇಳಿದಾರೆ? ಅದು ಕೇಳೋರೇ ಇಲ್ವಲ್ಲ. ಅಲ್ವಾ? ಮತ್ತೆ ಬೇರೆ ಯಾರಾದ್ರೂ ಏನಾದ್ರು ಪ್ರಶ್ನೆ ಇದೆಯಮ್ಮ? ಇವ್ರು ಲಾಸ್ಟ್ ಒಬ್ರು ಕೇಳಿದ್ರಲ್ಲ, ನೀವು ಕೇಳಿರೋ ಪ್ರಕಾರ ಒಳಗಿರ್ಲಿ ಸನ್ಯಾಸಕ್ ಹೋಗ್ಲಿ ಎಲ್ಲಾ ತತ್ವದಲ್ಲೂ ಭಗವಂತನ ಕಾಣೋದು ಇದೆ. ಇದು ಗ್ರೇಟ್, ಇದು ಕನಿಷ್ಠ ಅಂತ ಇಲ್ಲ. ಅದ್ ಫುಲ್ ಟೈಮ್, ಇದು ಪಾರ್ಟ್ ಟೈಮ್ ಅನ್ಬೋದು ಅಷ್ಟೇನೆ. ಅಷ್ಟೇ, ಅದು ಮೇಲಿನ ಸ್ತರದಲ್ಲಿ ಹೇಳಕ್ಕಾಗುತ್ತಷ್ಟೇ. ಮತ್ತೆ ಏನಾದ್ರು ಪ್ರಶ್ನೆಗಳಿದ್ಯಾ? ರೆಕಾರ್ಡಿಂಗ್ ನಿಲ್ಸ್ತೀರಾ? ಹಾ ನಿಲ್ಲಿಸ್ತೀನಿ ಮ್ಯಾಮ್. ಇದ್ರಲ್ಲಿ ಒಬ್ರು ಶಂಕರ್ ಅಂತ ಯಾರೋ ಬಂದಿದ್ದಾರೆ ಮ್ಯಾಮ್, ಅವ್ರು ಹೊಸಬ್ರು ಅನ್ಕೊಳ್ತೀನಿ. ಅವ್ರ ಹೆಸರಲ್ಲಿ ಬೇರೆ ಯಾರಾದ್ರೂ ಇದಾರ ಗೊತ್ತಿಲ್ಲ. ಮಾತಾಡಿ. ನಾನು ಅನ್ನಪೂರ್ಣ ಗಣಾಚಾರಿ ಅಂತ ಹೇಳ್ರಿ, ಅವ್ರ ಮಿಸ್ಸಸ್ ರೀ. ಓ ನೈಸ್. ಇವರು ಕಳ್ಸಿದ್ದಲ್ವಾ ನಿಮ್ಗೆ? ಕರ್ಕಿ ಅವ್ರ, ಗೌರಿ ಕರ್ಕಿ. ಸರಿ. ಹೇಗ ಅನಿಸ್ತು